ಸೊ ಇವತ್ತು ನಾನು ಟ್ರಯೋ ಬ್ಯಾಟಲ್ ಮಾಡ್ತೀನಿ ಬಿಟ್ವೀನ್ 3 ಅಡ್ವೆಂಚರ್ ಬೈಕ್ಸು. ಸೊ ಯಾವುದು ಅಂದರೆ ದ ಹೀರೋ ಎಕ್ಸ್ಪಲ್ಸ್ 210 ವರ್ಸಸ್ ದ ಹಿಮಾಲಯನ್ 450 ವರ್ಸಸ್ ದ KTM 390 ಅಡ್ವೆಂಚರ್ ಎಸ್. ಸೊ ಏನಕ್ಕೆ ಈ 3 ಬೈಕ್ಸ್ ಬಗ್ಗೆ ನೀವು ಅಡ್ವೆಂಚರ್ ಬೈಕ್ ಬ್ಯಾಟಲ್ ಮಾಡ್ತಿದ್ರೆ ಬೇರೆ ಯಾವುದು ಬೈಕ್ಸ್ ಇಲ್ವಾ ಅಂತ ಕೇಳೋದಾದರೆ, ಈ 3 ಬೈಕ್ಸು ಆ್ಯಕ್ಚುಲಿ ಕೇಟರ್ ಟು 3 ಡಿಫರೆಂಟ್ ಕಸ್ಟಮರ್ ಬೇಸು. ಸೊ ಅದಕ್ಕೋಸ್ಕರ ಈ ಬ್ಯಾಟಲ್ ಮಾಡ್ತಾ ಇದ್ದೀನಿ. ಸೊ ಎಕ್ಸ್ಪಲ್ಸ್ 210 ಬಂದುಬಿಟ್ಟು ದ ಬಜೆಟ್ ಸೆಗ್ಮೆಂಟ್ಗೆ ಕೇಟರ್ ಮಾಡುತ್ತೆ, ವೆರಾಸ್ ದ ಹಿಮಾಲಯನ್ 450 ಒಂದು ವ್ಯಾಲ್ಯೂ ಫಾರ್ ಮನಿ ಸೆಗ್ಮೆಂಟ್ಗೆ ಕೇಟರ್ ಮಾಡುತ್ತೆ, ವೆರಾಸ್ ದ KTM 390 ಅಡ್ವೆಂಚರ್ ಎಸ್ ಬಂದುಬಿಟ್ಟು ದ ಪ್ರೀಮಿಯಂ ಸೆಗ್ಮೆಂಟ್ಗೆ ಕೇಟರ್ ಮಾಡುತ್ತೆ. ಸೊ 3 ಯಾವ ಥರ ರೇಟ್ ಆಗುತ್ತೆ ಅಮಂಗ್ ಈಚ್ ಅದರು ಅದನ್ನು ಇವತ್ತು ಅಂಡರ್ಸ್ಟ್ಯಾಂಡ್ ಮಾಡೋಣ. ಹಾಯ್, ನನ್ನ ಹೆಸರು ವಿಶಾಖ್. ವೆಲ್ಕಮ್ ಟು ರಾಯಲ್ ವಾಯೇಜರ್. ಫಸ್ಟ್ಲಿ ಪರ್ಪಸ್ ವೈಸೇ ಕಂಪೇರ್ ಮಾಡಿಬಿಡೋಣ. ಸೊ ಯಾವ ಥರ ನಾನು ರ್ಯಾಂಕ್ ಮಾಡ್ತೀನಿ ಈಚ್ ಅದರ್ನ ನೋಡೋಣ. ಸೊ ಪರ್ಪಸ್ ವೈಸ್ ನಿಮಗೆ ಗೊತ್ತು, ಈ 3 ಬೈಕು ಕೇಟರ್ ಮಾಡ್ತಾ ಇರೋದು ಅಡ್ವೆಂಚರ್ ಬೈಕ್ ಸೆಗ್ಮೆಂಟ್ನ. ಸೊ ಅಡ್ವೆಂಚರ್ ಬೈಕ್ ಅಂದರೆ ಅಡ್ವೆಂಚರ್ ಟೂರಿಂಗು ಬೇಸಿಕಲಿ. ಸೊ ಅದರಲ್ಲಿ ನಿಮಗೆ ಆಫ್ ರೋಡು ಇರುತ್ತೆ ಆ್ಯಂಡ್ ಟೂರಿಂಗು ಇರುತ್ತೆ. ಐ ವುಡ್ ಸೇ 50-50 ಆರ್ ಅಟ್ಲೀಸ್ಟ್ 60% ಟೂರಿಂಗ್ 40% ಆಫ್ ರೋಡಿಂಗ್ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ಯಾವ ಬೈಕು ತುಂಬ ಚೆನ್ನಾಗಿ ಮಾಡುತ್ತೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಫಸ್ಟು 3 ಕ್ಯಾಟಗರಿಯಲ್ಲಿ ನಾನು ಡಿವೈಡ್ ಮಾಡ್ತೀನಿ: ಸಿಟಿ, ಟೂರಿಂಗ್ ಆ್ಯಂಡ್ ಆಫ್ ರೋಡು. ಐ ನೋ ಈ ಬೈಕ್ನ ತೊಗೊಳ್ಳೋದು ನೀವು ಪರ್ಟಿಕ್ಯುಲರ್ಲಿ ಫಾರ್ ಟೂರಿಂಗ್ ಆ್ಯಂಡ್ ಆಫ್ ರೋಡಿಂಗ್ ಇರುತ್ತೆ, ಬಟ್ ಸ್ಟಿಲ್ ಫಾರ್ ಮೆನಿ ಪೀಪಲ್ ಆ ಭಾಗ್ಯ ಇರಲ್ಲ ದಟ್ ನಾನು ಟೂರಿಂಗು ಆ್ಯಂಡ್ ಆಫ್ ರೋಡಿಂಗ್ ಒಂದು ಬೈಕು, ಸಿಟಿಗೆ ಒಂದು ಬೈಕು, ಬೇರೆ ನಾನು ಸ್ಪೋರ್ಟ್ಸ್ಗೆ ಒಂದು ಬೈಕ್ ಅಂತ ಇರಲ್ಲ. ಸೊ ಒಂದೇ ಒಂದು ಬೈಕ್ ಅವ್ರು ತೊಗೊಳ್ತಾರೆ. ಸೊ ಅದರಲ್ಲಿ ಐ ವುಡ್ ಸೇ ಯಾವ ಬೈಕು ಬೆಟರ್ ಆಲ್ರೌಂಡರಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡೋಕ್ಕೆ ಈ ಕಂಪ್ಯಾರಿಸನ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ವುಡ್ ಬಿ ದ ಸಿಟಿ ಪರ್ಫಾರ್ಮೆನ್ಸು. ಸೊ ಈ 3 ಬೈಕಲ್ಲಿ ಯಾವುದು ಒಳ್ಳೆ ಸಿಟಿ ಪರ್ಫಾರ್ಮೆನ್ಸ್ ಮಾಡುತ್ತೆ, ಬಿಕಾಸ್ ವಿ ನೋ ದಟ್ ಎಂಡ್ ಆಫ್ ದ ಡೇ ನೀವು ಬೈಕ್ ತೊಗೊಂಡ್ರೆ ಯು ವಿಲ್ ಬಿ ಯೂಸಿಂಗ್ ಇನ್ ದ ಸಿಟಿ ಫಾರ್ ಶೋರು, ಆ್ಯಂಡ್ ಮೆನಿ ಪೀಪಲ್ ಮೈಟ್ ಬಿ ಯೂಸಿಂಗ್ ರೆಗ್ಯುಲರ್ಲಿ ಇನ್ ದ ಸಿಟಿ. ಸೊ ಯಾವ ಬೈಕು ವುಡ್ ಕೇಟರ್ ಪರ್ಫೆಕ್ಟ್ಲಿ ಇನ್ ದಿಸ್ ಕಂಡೀಷನ್ ಅಂತ ಕೇಳೋದಾದರೆ ರ್ಯಾಂಕ್ ಮಾಡೋಣ ಇವಾಗ. ಸೊ ನನ್ನ ಒಪಿನಿಯಲ್ಲಿ ದ ನಂಬರ್ 1 ರ್ಯಾಂಕ್ ಗೋಸ್ ಟು ದ ಎಕ್ಸ್ಪಲ್ಸ್ 210. ಆಬ್ವಿಯಸ್ಲಿ ಬಿಕಾಸ್ ನನ್ನ ಒಪಿನಿಯನ್ ದ ಮೇನ್ ಅಡ್ವಾಂಟೇಜ್ ಇದರಲ್ಲಿ ವೆಯ್ಟ್. ಸೊ 170 kg ಅಷ್ಟೇ ಇದ್ರದ್ದು ವೆಯ್ಟ್ ಇದೆ. ಸೊ ಇಟ್ ಈಸ್ ಈಸಿ ಟು ಮೆನ್ಯೂವರ್ ಅರೌಂಡು. ಹ್ಯಾಂಡ್ಲಿಂಗ್ ಓಕೆ ಇದೆ, ಬಟ್ ಐ ವುಡ್ ಸೇ ಸಿಟಿ ಕಂಡೀಷನ್ ನೋಡೋದಾದರೆ ಇಟ್ ಈಸ್ ಗುಡ್ ಇನಫ್ ದ ವೆಯ್ಟು. ಆ್ಯಂಡ್ ಆಲ್ಸೋ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಸಿಟಿಯಲ್ಲಿ ನಿಮಗೆ ಕ್ವಿಕ್ ಓವರ್ಟೇಕ್ಸು, ಬೇಗ ನಿಮಗೆ ದಟ್ ಇನಿಷಿಯಲ್ ಆಕ್ಸಲರೇಷನ್ ಬೇಕಾಗುತ್ತಲ್ವ. ಸೊ ಎಕ್ಸ್ಪಲ್ಸ್ 210ಅಲ್ಲಿ ಎಸ್ ದ ಪವರ್ ಕಮ್ಮಿ ಇದೆ 25 bhp, ಬಟ್ ನಿಮಗೆ ಗುಡ್ ಇನಫ್ ಆಕ್ಸಲರೇಷನ್ ಕೊಡುತ್ತೆ ಟು ಗೆಟ್ ದಟ್ ಕ್ವಿಕ್ ಓವರ್ಟೇಕ್ಸ್ ಎಸ್ಪೆಷಲಿ ಇನ್ ದ ಸಿಟಿ. ಸೊ ಅದರಿಂದ ನಾನು ಇದನ್ನು ನಂಬರ್ 1 ರೇಟ್ ಮಾಡ್ತೀನಿ. ನಂಬರ್ 2 ಬಂದುಬಿಟ್ಟು KTM 390 ಅಡ್ವೆಂಚರ್ ಎಸ್ನ ರೇಟ್ ಮಾಡ್ತೀನಿ. ಬಿಕಾಸ್ ಎಸ್ ಇದರಲ್ಲಿ ಇನಿಷಿಯಲ್ ಆಕ್ಸಲರೇಷನ್ ಅಷ್ಟೊಂದು ಚೆನ್ನಾಗಿಲ್ಲ, ಸ್ವಲ್ಪ ನಿಮಗೆ ಲ್ಯಾಗ್ ಅಂತ ಫೀಲ್ ಆಗುತ್ತೆ, ಬಟ್ ಇದರಲ್ಲಿ ಒಂದು ಕ್ರಾಲಿಂಗ್ ಫೀಚರ್ ಕೊಟ್ಬಿಟ್ಟಿದ್ದಾರೆ. ಅದರಿಂದ ನಿಮಗೆ ಸ್ಟಾಲ್ ಆಗೋದು ಅಷ್ಟೊಂದು ಇರಲ್ಲ ಕಂಪೇರ್ಡ್ ಟು ದ ಪ್ರೀವಿಯಸ್ ವರ್ಷನ್. ಸೊ ಅದರಿಂದ ನಿಮಗೆ ಲಿಟಲ್ ಬಿಟ್ ಕಂಫರ್ಟ್ ಇರುತ್ತೆ. ಬಟ್ ದ ಮೇನ್ ಕಂಫರ್ಟ್ ಎಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂದರೆ ಬಿಕಾಸ್ ಆಫ್ ದ ಹ್ಯಾಂಡ್ಲಿಂಗ್ ತುಂಬಾ ಸಖತ್ತಾಗಿದೆ, ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಸಖತ್ತಾಗಿದೆ ಈ ಬೈಕ್ದು. ಸೊ ಅದರಿಂದ ನಿಮಗೆ ದ ಟೈಟ್ ಟ್ರಾಫಿಕ್ಸಲ್ಲಿ ಮೆನ್ಯೂವರ್ ಮಾಡೋಕ್ಕೋ, ಆರ್ ಯೂಟರ್ನ್ಸಲ್ಲಿ ಮೆನ್ಯೂವರ್ ಮಾಡೋಕ್ಕೋ, ನಿಮಗೆ ಪಾರ್ಕಿಂಗ್ ಮಾಡೋದ್ರಲ್ಲೂ ದಿಸ್ ಈಸ್ ಅ ವೆರಿ 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 ಗುಡ್ ಬೈಕು. ಸೊ ಅದರಿಂದ ಈ ಬೈಕು ನಿಮಗೆ ಐ ವುಡ್ ಸೇ ಐ ವಿಲ್ ರ್ಯಾಂಕ್ ಇಟ್ ನಂಬರ್ 2. ಸೊ ನಂಬರ್ 3 ಬಂದುಬಿಟ್ಟು ಐ ವುಡ್ ಸೇ ನಂಬರ್ 3ನೂ ಹೇಳೋಕ್ಕಾಗಲ್ಲ, ಲೈಕ್ ನಂಬರ್ 2 ಆ್ಯಂಡ್ ನಂಬರ್ 3ಗೆ ತುಂಬಾ ದೊಡ್ಡ ಡಿಫ್ರೆನ್ಸ್ ಇದೆ ನನ್ನ ಒಪಿನಿಯಲ್ಲಿ. ಹಿಮಾಲಯನ್ ನನ್ನ ಪ್ರಕಾರ ಸಿಟಿಯಲ್ಲಿ ಸಾಕಷ್ಟು ಡಿಸ್ಕಂಫರ್ಟ್ ಕೊಡುತ್ತೆ. ಐ ನೋ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ರೈಡರ್ಸ್ ಇದ್ದಾರೆ ವಿಚ್ ಆಬ್ವಿಯಸ್ಲಿ ಅವರು ಆನೆಸ್ಟೇ ಒಪಿನಿಯನ್ ಕೊಡ್ತಾ ಇದ್ದಾರೆ, ಬಿಕಾಸ್ ಅವರು ಒಂದು ಪ್ರೋ ರೈಡರ್, ಇನ್ನೊಂದು ದೇ ನೋ ಟು ರೈಡ್ ಅಡ್ವೆಂಚರ್ ಬೈಕು ವೆರಿ ವೆಲ್ಲು. ಸೊ ಅದರಿಂದ ಅವರು ಸಜೆಸ್ಟ್ ಮಾಡ್ತಾಯಿದ್ದಾರೆ ಸಿಟಿಯಲ್ಲಿ ಹಿಮಾಲಯನ್ ಸಖತ್ತಾಗಿ ಓಡುತ್ತೆ ಎವ್ರಿಥಿಂಗ್ ಹೇಳ್ತಾರೆ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ನನ್ನ ಒಪಿನಿಯಲ್ಲಿ ಸಿಟಿಯಲ್ಲಿ ದೇರ್ ಆರ್ ಸೋ ಮೆನಿ ಆಸ್ಪೆಕ್ಟ್ಸು, ಅದರಿಂದ ನಿಮಗೆ ಇದು ಡಿಸ್ಕಂಫರ್ಟ್ ಕೊಡುತ್ತೆ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬಂದು ವೆಯ್ಟ್ ಹೆವಿ ಆಗಿದೆ. ಸೆಕೆಂಡ್ ಬಂದುಬಿಟ್ಟು ಇಸ್ ದ ಹೀಟಿಂಗ್, ಸಾಕಷ್ಟು ಹೀಟಿಂಗ್ ಇದೆ. ಆ್ಯಂಡ್ ಪಾರ್ಕಿಂಗ್ ಮಾಡೋಕ್ಕೆ ನಿಮಗೆ ತುಂಬ ಕಷ್ಟ ಆಗುತ್ತೆ, ಯೂಟರ್ನ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಎಷ್ಟೊಂದು ಆಸ್ಪೆಕ್ಟ್ಸ್ನ ನೀವು ಕನ್ಸಿಡರ್ ಮಾಡಿದೆ, ಐ ಥಿಂಕ್ ಇದು ಸಿಟಿಯಲ್ಲಿ ಇಟ್ ಈಸ್ ನಾಟ್ ಕನ್ವೀನಿಯಂಟ್ ನನ್ನ ಒಪಿನಿಯಲ್ಲಿ. ಬಟ್ ಎಸ್ ನೀವು ಒಂದು ಸ್ಕಿಲ್ಡ್ ರೈಡರ್ ಆದರೆ ಮೇ ಬಿ ನಾನು ಹೇಳ್ತಾ ಇರೋದು ಡಸಂಟ್ ಮ್ಯಾಟರ್ ಟು ಯು, ಬಟ್ ಫಾರ್ ಎವ್ರಿಬಡಿ ಎಲ್ಸ್ ನನ್ನ ಪ್ರಕಾರ ದಿ ರ್ಯಾಂಕಿಂಗ್ ಕರೆಕ್ಟಾಗಿದೆ. ಸೆಕೆಂಡ್ ಬಂದುಬಿಟ್ಟು ವುಡ್ ಬಿ ಇನ್ ದ ಟೂರಿಂಗು. ಟೂರಿಂಗಲ್ಲಿ ಎಸ್ ಹಿಮಾಲಯನ್ ಎಷ್ಟೇ ಬೈಬೋದು ನೀವು ಸಿಟಿಯಲ್ಲಿ, ಬಟ್ ಟೂರಿಂಗಲ್ಲಿ ಇಟ್ ಈಸ್ ಅ ಕಿಂಗು, ಇದರಲ್ಲಿ ಏನೂ ಡೌಟ್ ಇಲ್ಲ. ಆ್ಯಂಡ್ ಬೈ ಅ ವೆರಿ ಲಾರ್ಜ್ ಮಾರ್ಜಿನ್ ನನ್ನ ಪ್ರಕಾರ. ಎಸ್ 1 and 2 ಅಂತ ನಾನು ಹೇಳ್ತಾ ಇದ್ದೀನಿ, ಬಟ್ 1 and 2 ಅಲ್ಲಿ ಹೆವಿ ಡಿಫ್ರೆನ್ಸ್ ಇದೆ. ಬಿಕಾಸ್ ಇದು ತುಂಬಾ ಲಾಂಗ್ ಡಿಸ್ಟೆನ್ಸಸ್ ನೀವು ರೈಡ್ ಮಾಡ್ಬೋದು, ತುಂಬಾ ಕಂಫರ್ಟೇಬಲಿ. ಸ್ಟ್ರೇಟ್ ಲೈನ್ ಸ್ಟೆಬಿಲಿಟಿ ಸಖತ್ತಾಗಿದೆ ಇದರಲ್ಲಿ, ನಿಮಗೆ ಟ್ಯಾಂಕ್ ರೇಂಜು ಸಖತ್ತಾಗಿ ಕೊಡುತ್ತೆ. ಸೊ ಮೈಲೇಜ್ ಆಸ್ಪೆಕ್ಟ್ ತುಂಬ ಮ್ಯಾಟರ್ ಆಗುತ್ತೆ, ಎಸ್ಪೆಷಲಿ ಟೂರಿಂಗಲ್ಲಿ. ಇದು ಒಳ್ಳೆ ಮೈಲೇಜ್ ಕೊಡುತ್ತೆ ನಿಮಗೆ, ಮೇನ್ ಪಾಯಿಂಟು. ಸೊ ನಿಮಗೆ ಅರೌಂಡ್ 30 km/l ಮೈಲೇಜ್ ಕೊಡುತ್ತೆ. ಟ್ಯಾಂಕ್ ರೇಂಜು ಜಾಸ್ತಿ ಇದೆ, 17 ಲೀಟರ್ಸ್ ಇದೆ ನಿಮಗೆ ಇದರಲ್ಲಿ. ಹಾಗೂ ದ ಕಂಫರ್ಟ್ ಆಲ್ಸೋ ನಿಮಗೆ ಇದರಲ್ಲಿ ತುಂಬ ಚೆನ್ನಾಗಿ ಕೊಡುತ್ತೆ. ನಿಮಗೆ ಆರಾಮಾಗಿ ನೀವು ಪಿಲಿಯನ್ ಜೊತೆನೂ ಕ್ಯಾರಿ ಮಾಡ್ಬೋದು, ನೀವು ಆರಾಮಾಗಿ ರೈಡ್ ಮಾಡ್ಬೋದು. ಲಗೇಜಸ್ಸು ನಿಮಗೆ ಸಾಕಷ್ಟು ಮೌಂಟಿಂಗ್ ಪಾಯಿಂಟ್ಸ್ ಇದೆ, ತುಂಬ ಲಗೇಜ್ ಕ್ಯಾರಿ ಮಾಡ್ಬೋದು, ಹಾರ್ಡು ಸಾಫ್ಟು ಲಗೇಜು. ಸೊ ಓವರ್ ಆಲ್ ನಿಮಗೆ ಟೂರಿಂಗ್ ಆಸ್ಪೆಕ್ಟ್ ವೈಸ್ ನೋಡೋದಾದರೆ ಐ ವುಡ್ ಸೇ ದಿಸ್ ಈಸ್ ಅ ವೆರಿ ಗುಡ್ ಬೈಕ್ ಫಾರ್ ಟೂರಿಂಗ್. ಆ್ಯಂಡ್ ಆಲ್ಸೋ ಇದರಲ್ಲಿ ಟ್ಯೂಬ್ಲೆಸ್ ಟೈರ್ ಬೇರೆ ಇದೆ, ಸೊ ಅದು ಒಂದು ಆ್ಯಡೆಡ್ ಅಡ್ವಾಂಟೇಜು ಫಾರ್ ದಿಸ್ ಬೈಕು. ಸೊ ಟೂರಿಂಗ್ ಆಸ್ಪೆಕ್ಟಲ್ಲಿ ದಿಸ್ ಇಸ್ ದ ನಂಬರ್ 1. ನಂಬರ್ 2 ಬಂದುಬಿಟ್ಟು KTM 390 ಅಡ್ವೆಂಚರ್ ಎಸ್ ಬರುತ್ತೆ. ಬಿಕಾಸ್ ಎಸ್ ಇದರಲ್ಲಿ ಲಿಟಲ್ ಬಿಟ್ ಕಾಂಪ್ರಮೈಸ್ ಆಗಿದೆ ಸೀಟ್ ಕಂಫರ್ಟು, ಸೀಟ್ ಅಷ್ಟೊಂದು ಚೆನ್ನಾಗಿಲ್ಲ. ಆ್ಯಂಡ್
ಎಸ್ ಇದರಲ್ಲಿ ಆಟೋ ಇಂಜಿನ ಆ್ಯಂಡ್ ಮೋಟೋ ಟಾರ್ಕರ್ ಇವಾಗ ನಿಮಗೆ ಆಕ್ಸೆಸರೀಸ್ ಕೊಡೋದ್ರಿಂದ ಲಗೇಜ್ ಸೆಟಪ್ ಸ್ವಲ್ಪ ಬೆಟರ್ ನೀವು ಹಾಕ್ಬೋದು, ಸ್ವಲ್ಪ ಹಾರ್ಡ್ ಲಗೇಜಸ್ಸು ನೀವು ಆರಾಮಾಗಿ ಇನ್ಸ್ಟಾಲ್ ಮಾಡ್ಬೋದು ಇವಾಗ. ಬಟ್ ಸ್ಟಿಲ್ ಐ ವುಡ್ ಸೇ ಕಂಪೇರ್ ಟು ದ ಹಿಮಾಲಯ ನೀವು ಅದರಷ್ಟು ನೀವು ಲಗೇಜಸ್ ಅಂತೂ ಕ್ಯಾರಿ ಮಾಡೋಕ್ಕಾಗಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮಗೆ ಇದರಲ್ಲಿ ದ ಅಡ್ವಾಂಟೇಜ್ ಇಸ್ ದ ಕ್ರೂಸಿಂಗ್ ಸ್ಪೀಡು. ನೀವು ಇದರಲ್ಲಿ ಸಖತ್ ಸ್ಪೀಡಾಗಿ ಎಸ್ಪೆಷಲಿ ಹೈವೇಸಲ್ಲಿ ನೀವು ತುಂಬ ಫಾಸ್ಟಾಗಿ ರೈಡ್ ಮಾಡ್ಬೋದು. ಪ್ಲಸ್ ವಿಂಡ್ ಪ್ರೊಟೆಕ್ಷನ್ ತುಂಬ ಚೆನ್ನಾಗಿರೋದ್ರಿಂದ ಎಸ್ ದಿಸ್ ವಿಲ್ ಬಿ ಅ ವೆರಿ ಗುಡ್ ಬೈಕ್ ಇನ್ ಟರ್ಮ್ಸ್ ಆಫ್ ನಿಮಗೆ ಟೂರಿಂಗು. ಮೈಲೇಜ್ ಸ್ವಲ್ಪ ಕಮ್ಮಿ ಕೊಡುತ್ತೆ, ದಟ್ ಈಸ್ ದ ಓನ್ಲಿ ಥಿಂಗ್ ಯು ವಿಲ್ ಗೆಟ್ ಅ ಹಿಟ್ ಆನ್ ಯೋರ್ ಪಾಕೆಟ್. ಅದರ್ವೈಸ್ ದಿಸ್ ಈಸ್ ಅ ವೆರಿ ಗುಡ್ ಬೈಕ್ ಫಾರ್ ಟೂರಿಂಗು. ವೆನ್ ಇಟ್ ಗೋಸ್ ಟು ದ ಎಕ್ಸ್ಪಲ್ಸ್ 210, ಎಸ್ ಇದು ನಂಬರ್ 3ಯಲ್ಲಿದೆ. ಬಟ್ ಇದರಲ್ಲಿ ಒಂದೇ ಒಂದು ಅಡ್ವಾಂಟೇಜ್ ಡೆಫಿನೆಟ್ಲಿ ನಾನು ಹೇಳ್ತೀನಿ, ದಟ್ ಈಸ್ ದ ಮೈಲೇಜು. ಬಿಕಾಸ್ ಇದು 210cc ಆಗಿರೋದ್ರಿಂದ ನಿಮಗೆ ಒಳ್ಳೆ ಮೈಲೇಜ್ ಕೊಡುತ್ತೆ ನಿಮಗೆ. ಸೊ ಅದೊಂದು ಅಡ್ವಾಂಟೇಜ್ ಇದೆ ಬಿಟ್ಟರೆ ಬಾಕಿ ಎಲ್ಲ ನಿಮಗೆ ಡಿಸ್ಅಡ್ವಾಂಟೇಜ್ ಹೇಳ್ತೀನಿ. ಬಿಕಾಸ್ ನಿಮಗೆ ವಿಂಡ್ ಪ್ರೊಟೆಕ್ಷನ್ನು ಈ ಎರಡು ಬೈಕಷ್ಟು ನಿಮಗೆ ಕೊಡಲ್ಲ, ಸ್ಟ್ರೇಟ್ ಲೈನ್ ಸ್ಟೆಬಿಲಿಟಿನೂ ಇದರ ಬೈಕಷ್ಟಿಲ್ಲ, ಕ್ರೂಸಿಂಗ್ ಸ್ಪೀಡು ಇದಕ್ಕಿಂತ ಕಮ್ಮಿ ಇದೆ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈಸ್ ದ್ಯಾಟ್ ಇದು ಟ್ಯೂಬ್ ಟೈರ್ ಜೊತೆ ಬರ್ತಾ ಇರೋದ್ರಿಂದ ನಿಮಗೆ ಪಂಚರ್ದು ಯಾವಾಗಲೂ ಹೆಡ್ಡೇಕ್ ಇರುತ್ತೆ. ಸೊ ದ್ಯಾಟ್ ಈಸ್ ಸಮಥಿಂಗ್ ನೀವು ಮ್ಯಾನೇಜ್ ಮಾಡಲೇಬೇಕು. ಸೊ ಬಜೆಟಲ್ಲಿ ಸಿಗ್ತಾ ಇದೆ, ಬಟ್ ಯು ಆರ್ ಲೂಸಿಂಗ್ ಅ ಲಾಟ್ ಇನ್ ಟರ್ಮ್ಸ್ ಆಫ್ ಟೂರಿಂಗ್ ಇದು. ಸೊ ಅದನ್ನು ನೀವು ಗಮನ ತೊಗೊಳ್ಳೇಬೇಕು. ಸೊ ಟೂರಿಂಗಲ್ಲಿ ಈ ಥರ ನಾನು ರ್ಯಾಂಕ್ ಮಾಡ್ತೀನಿ. ನಾವು ಲೆಟ್ಸ್ ಕಮ್ ಟು ದ ಆಫ್ ರೋಡಿಂಗು. ಸೊ ಆಫ್ ರೋಡಿಂಗಲ್ಲಿ ಎಷ್ಟೇ ನೀವು ಎಕ್ಸ್ಪಲ್ಸ್ಗೆ ಬೈದ್ರು ಟೂರಿಂಗಲ್ಲಿ ಇದು ಆಫ್ ರೋಡಿಂಗ್ ಬಂದಾಗ ಅದು ಕಿಂಗು. ಸೊ ಅದರಲ್ಲೇನೋ ಲೈಕ್ ಮಾತಾಡೋ ಅವಶ್ಯಕತೆ ಇಲ್ಲ. ಸಸ್ಪೆನ್ಷನ್ ಟ್ರಾವೆಲ್ ಆಗಿರಲಿ, ಗ್ರೌಂಡ್ ಕ್ಲಿಯರೆನ್ಸ್ ಆಗಿರಲಿ, ದ ಚಾಸಿ ಆಗಿರಲಿ, ಆರ್ ದ ಬೇಸಿಕ್ ಆಬ್ವಿಯಸ್ಲಿ ಒಂದು ಇಮೇಜ್ ಇದೆ ನಿಮಗೆ ಎಕ್ಸ್ಪಲ್ಸ್ ಬಗ್ಗೆ. ನೀವು ಒಂದ್ಸಲಿ ರೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ನಿಮಗೆ ದಟ್ ಕಾನ್ಫಿಡೆನ್ಸ್ ಕೊಡುತ್ತೆ ನಿಮಗೆ. ದ ಮೇನ್ ಆಸ್ಪೆಕ್ಟ್ ಅಬೌಟ್ ಎಕ್ಸ್ಪಲ್ಸ್ ನನ್ನ ಪ್ರಕಾರ ಅದೇನೋ ಗೊತ್ತಿಲ್ಲಪ್ಪ, ನೀವು ಅದನ್ನು ರೈಡ್ ಮಾಡಿದಾಗ ನಿಮಗೆ ಆಫ್ ರೋಡಲ್ಲಿ ಹೆವಿ ಕಾನ್ಫಿಡೆನ್ಸ್ ಕೊಡುತ್ತೆ. ಲೈಟ್ ವೇಟು ಇದೆ ನಿಮಗೆ 170 kg. ಸೊ ಎಸ್ ಎಕ್ಸ್ಪಲ್ಸ್ ಈಸ್ ಗೋಯಿಂಗ್ ಟು ದ ಬೆಸ್ಟ್. ಆ್ಯಂಡ್ ಆಲ್ಸೋ ಇದರಲ್ಲಿ ಟ್ಯೂಬ್ ಟೈರ್ ನಿಜ ಹೇಳಬೇಕಂದ್ರೆ ಇನ್ ದ ಆಫ್ ರೋಡು ಇಟ್ ಈಸ್ ದ ಬೆಸ್ಟ್ ಥಿಂಗ್ ಟು ಹ್ಯಾವ್ ಆ್ಯಕ್ಚುಲಿ. ನಿಮಗೆ ಇಟ್ ಈಸ್ ನಾಟ್ ಈಸಿ ಟು ಫಿಕ್ಸ್. ನಿಮ್ಮದು ರಿಮ್ ಬೆಂಡ್ ಆದಾಗ ಹೆವಿ ಕಷ್ಟ ಆಗುತ್ತೆ ಕಂಪೇರ್ ಟು ಟ್ಯೂಬ್ನ ಫಿಕ್ಸ್ ಮಾಡೋದು ಮಚ್ ಈಸಿಯರ್ ಆನ್ ದ ಆಫ್ ರೋಡು. ಸೊ ಅಲ್ಲಿ ನಂಗೆ ಅನಿಸುತ್ತೆ ದ ಎಕ್ಸ್ಪಲ್ಸ್ ವಿಲ್ ಬಿ ಅ ಬೆಟರ್ ಬೈಕ್ ಓವರ್ ಆಲ್. ಹೇಳೋ ಅವಶ್ಯಕತೆ ಇಲ್ಲ, ಬಟ್ ನಿಮಗೆ ಏನೇನು ರೀಸನ್ ಅಂತ ಹೇಳ್ಬಿಡ್ತಾ ಇದ್ದೀನಿ. ಸೊ ಎಕ್ಸ್ಪಲ್ಸ್ ಇದು ನಂಬರ್ 1. ನಂಬರ್ 2 ಬಂದುಬಿಟ್ಟು ಐ ವುಡ್ ರೇಟ್ ದ KTM 390 ಅಡ್ವೆಂಚರಸ್. ಐ ನೋ ನೀವು ಏನು ಹೇಳ್ತೀರಾ ಅಂತ, ಎಸ್ಪೆಷಲಿ ನೀವು ಎಷ್ಟೊಂದು ವೀಡಿಯೋಸ್ ನೋಡಿರ್ತೀರಾ, ನೀವು ಬಂದುಬಿಟ್ಟು ನಂಗೆ ಹೇಳ್ತೀರಾ, ಓ ಇದರಲ್ಲಿ ಸಸ್ಪೆನ್ಷನ್ ಚೆನ್ನಾಗಿಲ್ಲ, ನೀನು ಏನು ಹೇಳ್ತಾ ಇದ್ದೀರೋ ಹಿಮಾಲಯನಲ್ಲಿ ಬೆಟರ್ ಸಸ್ಪೆನ್ಷನ್ ಇದೆ ಅಲ್ವಾ ಅಂತ. ಸಿ ಆ್ಯಸ್ ಮಚ್ ಆಸ್ ಐ ನೋ ಫಾರ್ ಅ ಲೇ ಮ್ಯಾನ್, ನಾನು ಹೇಳ್ತಾ ಇರೋದು ಪ್ರೋ ರೈಡರ್ಗಲ್ಲ, ಫಾರ್ ಅ ಬಿಗಿನರ್ ಟು ಮಾಡ್ರೇಟ್ ರೈಡರು ನನಗೆ ಅನಿಸುತ್ತೆ ಆ ಸಸ್ಪೆನ್ಷನ್ ಈಸ್ ನಾಟ್ ಅ ಬಿಗ್ ಡೀಲ್ ಬ್ರೇಕರು. ನನ್ನ ಪ್ರಕಾರ ದ ಕಾನ್ಫಿಡೆನ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಈಗ ಯಾವ ಥರ ನಾನು ಎಕ್ಸ್ಪಲ್ಸ್ನ ಕಾನ್ಫಿಡೆನ್ಸ್ ಹೇಳಿದೆ, ಅದೇ ಥರ ದ ಮೇನ್ ಅಡ್ವಾಂಟೇಜ್ ವಿತ್ ದ KTM 390 ಅಡ್ವೆಂಚರಸ್ ಈಸ್ ದ ಲೈಟ್ ವೇಟು ಆ್ಯಂಡ್ ದ ಹ್ಯಾಂಡ್ಲಿಂಗ್. ಇದರಲ್ಲಿ ವೇಟ್ ಡಿಸ್ಟ್ರಿಬ್ಯೂಷನ್ ಸಖತ್ತಾಗಿದೆ ಆ್ಯಂಡ್ ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅ ಬಿಗಿನರ್ ಟು ಮಾಡ್ರೇಟ್ ರೈಡರು. ಸೊ ಇದು ನನ್ನ ರೀಸನ್ನು ವೈ ಐ ಆಮ್ ರೇಟಿಂಗ್ ಇಟ್ ಆಟ್ ನಂಬರ್ 2. ಸೊ ಎಸ್ ಸಸ್ಪೆನ್ಷನ್ ಅಷ್ಟೊಂದಿಲ್ಲ, ಚೆನ್ನಾಗಿಲ್ಲ ಕಂಪೇರ್ ಟು ದ ಎಕ್ಸ್ಪಲ್ಸು ಚೆನ್ನಾಗಿಲ್ಲ, ಹಿಮಾಲಯನೂ ಆ ಲೆವೆಲ್ ಚೆನ್ನಾಗಿಲ್ಲ. ಈವನ್ ದೋ ಇದರಲ್ಲಿ ಅಡ್ಜಸ್ಟಬಿಲಿಟಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಕೊಟ್ಟಿದ್ದಾರೆ, ವಿಚ್ ಈಸ್ ಕೈಂಡ್ ಆಫ್ ನಿಮಗೆ ದ ಟೂರಿಂಗ್ ಆ್ಯಂಡ್ ಆಫ್ ರೋಡಿಂಗಲ್ಲಿ ನೀವು ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಇಫ್ ಯು ನೋ ಹೌ ಟು ಮ್ಯಾನೇಜ್ ದ ಸಸ್ಪೆನ್ಷನ್. ಬಟ್ ಐ ವುಡ್ ಸೇ ಅಷ್ಟೊಂದು ದೊಡ್ಡ ಅಡ್ವಾಂಟೇಜ್ ಅಲ್ಲ. ಬಟ್ ನನಗೆ ಮೇನ್ ಅಡ್ವಾಂಟೇಜ್ ಐ ಫೀಲ್ ದ್ಯಾಟ್ ಇನ್ ಒಂದು ದ ವೇಟು. ಇನ್ನೊಂದು ಏನಂದರೆ ಇದರಲ್ಲಿ ರೈಡರ್ ರೇಟ್ಸ್ ಕೊಟ್ಟಿದ್ದಾರೆ. ಐ ನೋ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸ್ಬೋದು, ಬಟ್ ಫಾರ್ ಅ ಬಿಗಿನರು ಅವನು ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡಿಬಿಟ್ಟು ಈ ಕ್ಯಾನ್ ಯೂಸ್ ಇಟ್ ಟು ಇಸ್ ಸೇಫ್ಟಿ. ಬಿಕಾಸ್ ಕೆಲವು ಕಡೆ ನಿಮಗೆ ಸ್ಲಿಪ್ ಆಗುತ್ತೆ ಅಂತ ಅನಿಸಿದ್ರೆ ನೀವಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಯೂಸ್ ಮಾಡ್ಬೋದು, ವೇರ್ ನೀವು ಡೋಂಟ್ ವಾಂಟ್ ಯು ಮೈಟ್ ಸ್ಕಿಪ್ ದಟ್ಟು. ನನ್ನ ಪ್ರಕಾರ ನಿಮಗೆ ದಟ್ ಕಸ್ಟಮೈಸೇಷನ್ ಆಪ್ಷನ್ ಇದೆ, ನನಗೆ ಅದು ಅಡ್ವಾಂಟೇಜ್ ಆಗುತ್ತೆ ಅಂತ ಅನಿಸುತ್ತೆ, ಎಸ್ಪೆಷಲಿ ಆಫ್ ರೋಡಿಂಗಲ್ಲಿ. ದಟ್ ಈಸ್ ವೈ ಐ ಆಮ್ ರೇಟಿಂಗ್ ಇಟ್ ನಂಬರ್ 2. ಆ್ಯಂಡ್ ನಂಬರ್ 3 ಬಂದುಬಿಟ್ಟು ಹಿಮಾಲಯನ್ ರೇಟ್ ಮಾಡ್ತೀನಿ. ಹಿಮಾಲಯನ್ ಯಾವ ಥರ ಬೈಕ್ ಅಂದರೆ ಇಟ್ ಈಸ್ ಲೈಕ್ ಒಂದು ರಾ ಬೈಕು. ಸೊ ಇಫ್ ಯು ಆರ್ ಅ ಪ್ರೋ ರೈಡರು ನನ್ನ ಪ್ರಕಾರ ಇದನ್ನು ನೀವು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ. ನಾನು ಐ ಥಿಂಕ್ ಯುರೋಪಿಯನ್ ರೈಡರ್ಸ್ ತುಂಬ ಜನ ನೋಡಿದ್ದೀನಿ, ದೇ ಲೈಕ್ ದಿಸ್ ವೆಹಿಕಲ್ ಮೋರ್ ದೆನ್ ದ KTM ಎಕ್ಸ್ಪಲ್ಸ್ ಅಂತೂ ಇಲ್ಲಿ ಇಲ್ಲವೇ ಇಲ್ಲ, ಬಟ್ ದೇ ಲೈಕ್ ದಿಸ್ ವೆಹಿಕಲ್ ಅಂತ ನಾನು ನೋಡ್ತಾ ಇದ್ದೀನಿ. ದ ರೀಸನ್ ವೈ ದೇ ಆರ್ ಲೈಕಿಂಗ್ ಏನಕ್ಕೆ ಅಂದರೆ ಒನ್ ಆಫ್ ದ ಮೇನ್ ರೀಸನ್ ಇಸ್ ದಟ್ ದೇ ಆರ್ ಬಲ್ಕಿ ಒಂದು ಆ್ಯಂಡ್ ದೇ ಆರ್ ವೆರಿ ಟಾಲ್. ಲೈಕ್ ನಿಮಗೆ ಇವನು ಜರ್ಮನ್ಸ್ ಎಲ್ಲ ನಿಮಗೆ 6'5" ಆ ಥರ ಇರ್ತಾರೆ, ಅವ್ರಿಗೆಲ್ಲ ಇದೇನೋ ಲೈಕ್ ತುಂಬಾ ಒಳ್ಳೆ ಟಾಯ್ ಬೈಕ್ ಥರ ಇರುತ್ತೆ. ಅವರೆಲ್ಲ ಟೆನ್ನರೆ ಆ ಥರ ಬೈಕ್ಸ್ ಎಲ್ಲ ಓಡಿಸಿದ್ದಾರೆ, ಹೆವಿ ಬೈಕ್ಸು, ಆಫ್ರಿಕಾ ಟ್ವಿನ್ಸ್ ಎಲ್ಲ ಓಡಿಸಿರೋರು, ಇದೆಲ್ಲ ಏನೋ ಹೆವಿ ಅನ್ಸಲ್ಲ ಅವ್ರಿಗೆ. ಬಟ್ ಫಾರ್ ಇಂಡಿಯನ್ಸು 200 kg ಈಸ್ ವೆರಿ ಹೆವಿ. ಸೊ ನನಗನ್ಸುತ್ತೆ ದ ವೇಟ್ ಬಿಗ್ಗೆಸ್ಟ್ ನನ್ನ ಪ್ರಕಾರ ಪ್ರಾಬ್ಲಮ್ಮು. ಎಸ್ ನೀವು ರೋಡ್ಸು ತುಂಬ ಸ್ಮೂತಾಗಿರಬೇಕಾದ್ರೆ ಕಾನ್ಫಿಡೆಂಟ್ಲಿ ನೀವು, ಬಿಕಾಸ್ ಸಸ್ಪೆನ್ಷನ್ ಸಖತ್ತಾಗಿದೆ, ಕಂಫರ್ಟ್ ತುಂಬ ಚೆನ್ನಾಗಿ ಕೊಡ್ತಾ ಇರುತ್ತೆ. ಬಟ್ ದ ಪ್ರಾಬ್ಲಮ್ ಈಸ್ ನಿಮಗೆ ವೆನ್ ನೀವು ಒಂದು ಡಿಫಿಕಲ್ಟ್ ಟೆರೇನ್ ಬಂದುಬಿಡ್ತೀರಾ ನೋಡಿ, ಆವಾಗ ನಿಮಗೆ ಕಾನ್ಫಿಡೆನ್ಸ್ ಲೂಸ್ ಆಗಿಬಿಡುತ್ತೆ. ನಾನು ಇದ್ರಲ್ಲಿ ರೈಡ್ ಮಾಡ್ಬೋದಾ ಇಲ್ವಾ ಅಂತ ಡೌಟ್ ಬರುತ್ತೆ. ಆ್ಯಂಡ್ ಮೆಜಾರಿಟಿ ಆಫ್ ದ ಟೈಮ್ ಈ ವೇಟ್ ನೋಡಿಕೊಂಡು ಬೆಟರ್ ನಾನು ಸ್ಕಿಪ್ ಮಾಡಿಬಿಡೋಣ ಅಂತಲೇ ನಿಮ್ಗೆ ಅನಿಸುತ್ತೆ. ಸೊ ದಟ್ ಈಸ್ ನಂದು ಒಪಿನಿಯನ್, ಅದಕ್ಕೆ ನಂಬರ್ 3 ರೇಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಮೈಲೇಜ್ ಆಲ್ರೆಡಿ ಹೇಳಿದ್ದೀನಿ, ಬಟ್ ಅಗೇನ್ ನಿಮಗೆ ಮೆನ್ಷನ್ ಮಾಡಿಬಿಡ್ತೀನಿ. ಹಿಮಾಲಯನ್ ಬಂದುಬಿಟ್ಟು ನಂಬರ್ 1 ಇದೆ, ಬಿಕಾಸ್ ನಿಮಗೆ ಒಳ್ಳೆ ಮೈಲೇಜ್ ಕೊಡುತ್ತೆ. ನಂಬರ್ 2 ಐ ವುಡ್ ರೇಟ್ ದ ಹೀರೋ ಎಕ್ಸ್ಪಲ್ಸ್ 210. ಎಸ್ ನಿಮಗೆ ಹಿಮಾಲಯನ್ಗಿಂತ ಬೆಟರ್ ಮೈಲೇಜ್ ಕೊಡುತ್ತೆ, ಬಟ್ ಟ್ಯಾಂಕ್ ರೇಂಜ್ ಕಮ್ಮಿ ಇದೆ ಅದರಲ್ಲಿ, ಐ ಥಿಂಕ್ 12 ಲೀಟರ್. ಸೊ ಇದರಲ್ಲಿ ನೀವು ಸ್ವಲ್ಪ ಜಾಸ್ತಿ ಟೂರಿಂಗು ಆ್ಯಂಡ್ ಆಫ್ ರೋಡಿಂಗ್ ಮಾಡ್ಬೋದು ಇನ್ ದ ಹಿಮಾಲಯನ್, ಅದಕ್ಕೋಸ್ಕರ ನಂಬರ್ 1 ಮಾಡಿದ್ದೀನಿ. KTM ನಿಮಗೆ ಟ್ಯಾಂಕ್ ರೇಂಜು ಕಮ್ಮಿ ಇದೆ ಓವರಾಲು, ಆ್ಯಂಡ್ ಆಲ್ಸೋ ನಿಮಗೆ ದ ಮೈಲೇಜು ಕಮ್ಮಿ ಇರೋದ್ರಿಂದ ನಂಬರ್ 3 ಇನ್ ದ ಟರ್ಮ್ಸ್ ಆಫ್ ಮೈಲೇಜು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು
ಕಂಫರ್ಟು ಅಗೇನ್ ದ ಹಿಮಾಲಯನ್ ವಿಲ್ ಬಿ ದ ನಂಬರ್ ಒನ್, ಬಿಕಾಸ್ ಓವರ್ ಆಲ್ ಐನೋ ಸೀಟ್ ಚೆನ್ನಾಗಿಲ್ಲ, ಕಂಪನಿ ಕಡೆಯಿಂದ ಚೆನ್ನಾಗಿ ಕೊಟ್ಟಿಲ್ಲ, ಬಟ್ ಸೀಟ್ ವೈಡ್ ಆಗಿದೆ. ಸೊ ನೀವು ಜಸ್ಟ್ ಕುಷನಿಂಗ್ ಕರೆಕ್ಟಾಗಿ ಮಾಡಿದ್ರೆ ಸೀಟ್ ಕಂಫರ್ಟೇಬಲ್ ಆಗಿಬಿಡುತ್ತೆ. ಸೊ ಕಂಫರ್ಟ್ ಆ್ಯಂಗಲಿಂದ ನೋಡೋದಾದರೆ ನಿಮಗೆ ಎಷ್ಟೊಂದು ಆ್ಯಂಗಲಿಂದ ಐ ಥಿಂಕ್ ನಿಮಗೆ ವೈಬ್ರೇಷನು ಅಷ್ಟೊಂದು ಇಲ್ಲ ಅದರಲ್ಲಿ. ಸೊ ಓವರ್ ಆಲ್ ಕಂಫರ್ಟ್ ನನಗೆ ಹಿಮಾಲಯನಲ್ಲಿ ಬೆಟರ್ ಅಂತ ಅನಿಸುತ್ತೆ. ನೀವು ಹೈವೇ ಸ್ಪೀಡಲ್ಲಿ ನೀವು ಆರಾಮಾಗಿ ಕಂಫರ್ಟೇಬಲಿ ಕ್ರೂಸ್ ಮಾಡ್ತಾ ಇರ್ತೀರಾ. ಸೊ ಐ ಥಿಂಕ್ ಕಂಫರ್ಟ್ ಆ್ಯಂಗಲಿಂದ ನೋಡೋದಾದರೆ ಡೆಫಿನೆಟ್ಲಿ ಹಿಮಾಲಯನ್ ಇಸ್ ಅ ಬೆಟರ್ ಆಪ್ಷನು. ಸೆಕೆಂಡ್ ಬಂದುಬಿಟ್ಟು ಐ ವುಡ್ ಸೇ ದ KTM 390 ಅಡ್ವೆಂಚರ್ ಎಸ್ಸು. ಅದರಲ್ಲಿ ಮೇನ್ ಕಂಫರ್ಟ್ ನಿಮಗೆ ಎಲ್ಲಿ ಕೊಡುತ್ತೆ ಅಂದರೆ ನಿಮಗೆ ದ ಹೈವೇಯಲ್ಲಿ ದ ವಿಂಡ್ ಪ್ರೊಟೆಕ್ಷನ್ ತುಂಬ ಚೆನ್ನಾಗಿ ಕೊಡುತ್ತೆ. ಆ್ಯಂಡ್ ನೀವು ಸ್ವಲ್ಪ ಬೇಗ ಕ್ರೂಸ್ ಮಾಡಿ ಬೇಗ ಲೊಕೇಶನ್ ರೀಚ್ ಮಾಡೋದ್ರಿಂದ ನಿಮಗೆ ಐ ಥಿಂಕ್ ನಿಮಗೆ ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಓಕೆ, ನಾನು ಬೇಗ ಆರಾಮಾಗಿ ರೀಚ್ ಮಾಡಿಬಿಟ್ಟೆ. ಆ್ಯಂಡ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಐ ನೋ ನೀವು ದ ಪವರ್ ಅಷ್ಟು ಇಂಪಾರ್ಟೆನ್ಸ್ ಕೊಡದೇ ಇರ್ಬೋದು, ಬಟ್ ಮೆನಿ ಟೈಮ್ಸ್ ಏನಾಗುತ್ತೆ ಅಂದರೆ ನೀವು ಲೊಕೇಶನ್ನ ಬೇಗ ರೀಚ್ ಆಗಿಬಿಟ್ರೆ ನೀವು ಸ್ವಲ್ಪ ಟೆನ್ಷನು ಸ್ಟ್ರೆಸ್ಸು ಕಮ್ಮಿ ಆಗುತ್ತೆ. ಸೊ ಅದರಿಂದ ನನಗೆ ಅನ್ಸುತ್ತೆ ಅದೊಂಥರ ಇಂಡೈರೆಕ್ಟ್ಲಿ ನಿಮಗೆ ದಟ್ ಮೆಂಟಲ್ ಕಂಫರ್ಟು ಕೊಡೋದ್ರಿಂದ ಪ್ಲಸ್ ನಿಮಗೆ ದಟ್ ಫಿಸಿಕಲ್ ಕಂಫರ್ಟ್ ಫ್ರಮ್ ದ ವಿಂಡ್ ಬ್ಲಾಸ್ಟ್ ಕೊಡೋದ್ರಿಂದ ನಾನು ನಂಬರ್ 2 ರೇಟ್ ಮಾಡ್ತೀನಿ. ಆ್ಯಂಡ್ ಎಕ್ಸ್ಪಲ್ಸ್ 210ನ ಕಂಫರ್ಟ್ ಆ್ಯಂಗಲಿಂದ ನಂಬರ್ 3 ರೇಟ್ ಮಾಡ್ತೀನಿ. ಬಿಕಾಸ್ ಒಂದು ನಿಮಗೆ ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿ ಕಂಪೇರ್ಡ್ ಈ ಎರಡು ಬೈಕು ಚೆನ್ನಾಗಿ ಕೊಡೋಲ್ಲ. ಆ್ಯಂಡ್ ನೀವು ತುಂಬ ಸ್ಲೋ ಆಗಿ ಹೋಗ್ತಾ ಇರ್ತೀರಾ. ಸೊ ವಿಲ್ ಬಿ ಲಿಟಲ್ ಬಿಟ್ ಟಯರ್ಡ್. ಆ್ಯಂಡ್ ಸೀಟೂ ಅಷ್ಟು ಕಂಫರ್ಟೇಬಲ್ ಇಲ್ಲ ಕಂಪೇರ್ ಟು ಈ ಎರಡು ಬೈಕು. ನೀವು ಏನೇ ಮಾಡಿದ್ರೂ ಎಂಡ್ ಆಫ್ ದ ಡೇ ದ ಸೀಟ್ ಇಸ್ ಸಿಂಗಲ್ ಸೀಟು, ಒಂಥರ ಲೀನ್ ಆಗಿದೆ ಸೀಟು. ಸೊ ಓವರ್ ಆಲ್ ಕಂಫರ್ಟ್ ನಿಮಗೆ ಆಬ್ವಿಯಸ್ಲಿ ಅದು ಬಜೆಟ್ ಬೈಕು, ಸೊ ಅದು ಕಮ್ಮಿ ಸಿಗುತ್ತೆ. ಸೊ ನೆಕ್ಸ್ಟ್ ಆಸ್ಪೆಕ್ಟ್ನ ಐ ಮೀನ್ ದಿಸ್ ಈಸ್ ಅ ಆಸ್ಪೆಕ್ಟ್ ವೇರ್ ನಾನು ಯಾವುದಕ್ಕೂ ಚೆನ್ನಾಗಿ ರೇಟ್ ಮಾಡಲ್ಲ. ಆಬ್ವಿಯಸ್ಲಿ ಯಾವುದೋ ಬೈಕು ಹಾಂಡಾ ಬೈಕ್ ಆಗದೆ ಇರೋದ್ರಿಂದ ರಿಲಯಬಿಲಿಟಿ ಆಸ್ಪೆಕ್ಟಲ್ಲಿ ನಾನು ಯಾವುದಕ್ಕೂ ಹೈ ರೇಟ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಕಂಪೇರ್ ಮಾಡೋದಾದರೆ ಇಲ್ಲಿ ಏನು ನೋಡಬೇಕಾಗುತ್ತೆ ಅಂದರೆ ರಿಲಯಬಿಲಿಟಿ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಆಬ್ವಿಯಸ್ಲಿ ನಿಮಗೆ ಅವರು ಸರ್ವಿಸ್ ಸೆಂಟರಲ್ಲಿ ವರ್ಕರ್ಸ್ ಹೆಂಗಿದ್ದಾರೆ, ಯಾವ ಥರ ಟ್ರೈನ್ ಆಗಿದ್ದಾರೆ, ಯಾವ ಥರ ಕೆಲಸ ಮಾಡ್ತಾರೆ, ಅದು ನನಗೆ ಗೊತ್ತಿಲ್ಲ. ಬಟ್ ಒನ್ ಥಿಂಗ್ ರಾಯಲ್ ಎನ್ಫೀಲ್ಡ್ ಡೆಫಿನೆಟ್ಲಿ ಗ್ಯಾರಂಟಿ ಮಾಡುತ್ತೆ ದಟ್ ಸರ್ವಿಸ್ ಸೆಂಟರ್ ಅಕ್ರಾಸ್ ಕಂಟ್ರಿ ಇದೆ ಆ್ಯಂಡ್ ಪಾರ್ಟ್ಸ್ ಅವೈಲಬಿಲಿಟಿ ಅಕ್ರಾಸ್ ದ ನೇಷನ್ ಇರೋದ್ರಿಂದ ಆ್ಯಂಡ್ ಕಾಸ್ಟ್ ಚೆನ್ನಾಗಿರೋದ್ರಿಂದ ನನ್ನ ಒಪಿನಿಯನ್ಲಿ ಐ ವುಡ್ ರೇಟ್ ಹಿಮಾಲಯನ್ ನಂಬರ್ 1. ನಂಬರ್ 2 ಬಂದು KTM 390 ಅಡ್ವೆಂಚರ್ ಎಸ್ನ ರೇಟ್ ಮಾಡ್ತೀನಿ. ಸೊ ಇವ್ರದ್ದು ಡೀಸೆಂಟ್ ಅಮೌಂಟ್ ಆಫ್ ಐ ವುಡ್ ಸೇ ಸರ್ವಿಸ್ ಸೆಂಟರ್ಸ್ ಇದೆ ಆ್ಯಂಡ್ ಇವ್ರದ್ದು ಪಾರ್ಟ್ಸ್ ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ಅವೈಲಬಿಲಿಟಿನೂ ಚೆನ್ನಾಗಿದೆ ಇವ್ರದ್ದು. ಅದರಿಂದ ಐ ಥಿಂಕ್ ರಿಲಯಬಿಲಿಟಿ ವೈಸು ಇದು ನಂಬರ್ 2 ಮಾಡ್ತೀನಿ. ದ ಬೆಸ್ಟ್ ಪಾರ್ಟ್ ಅಬೌಟ್ ಈ ಗಾಡಿ ಫಾರ್ ಶೋರು ಕಂಪೇರ್ ಟು ದ ಹಿಮಾಲಯನ್ ಎಲ್ಲಿ ಬೆಟರ್ ಇದೆ ಅಂದರೆ ಇಂಜಿನಿಯರಿಂಗ್ ತುಂಬ ಚೆನ್ನಾಗಿದೆ. ನಿಮಗೆ ನಟ್ ಬೋಲ್ಟ್ ಇಶ್ಯೂಸ್ ಎಲ್ಲ ಬರಲ್ಲ ಇದರಲ್ಲಿ. ಸೊ ಚಾಸಿ ಬ್ರೇಕ್ ಆಗೋದು ಐ ಡೋಂಟ್ ನೋ, ಐ ಮೀನ್ ದಟ್ ಈಸ್ ಓನ್ಲಿ 2-3 ಇನ್ಸ್ಟೆನ್ಸಲ್ಲಿ ಆಗಿರೋದು. ಬಟ್ ಇನ್ ಜನರಲ್ ನಿಮಗೆ ಅದು ಅಷ್ಟೊಂದು ತೊಂದರೆ ಕೊಡೋಲ್ಲ. ಇದರಲ್ಲಿ ಇಂಜಿನಿಯರಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಎಸ್, ನಿಮಗೆ ದ ಪಾರ್ಟ್ಸ್ ಸ್ವಲ್ಪ ನಿಮಗೆ ದಟ್ ಪ್ಲಾಸ್ಟಿಕ್ಕಿಗೆ ಇಷ್ಟಿಗೆ ಪಾರ್ಟ್ಸ್ ಇದೆ. ಸೊ ಅದು ಒಂದು ನಿಮಗೆ ಟಕ ಸೌಂಡ್ ಎಲ್ಲ ಬರ್ತಾ ಇರುತ್ತೆ. ಸೊ ದ್ಯಾಟ್ ವಿಲ್ ಬಿ ಇರಿಟೇಟಿಂಗು. ಮೇ ಬಿ ಸ್ವಲ್ಪ ಲೂಸ್ ಆಗ್ಬೋದು, ಅದನ್ನ ಫಿಟ್ ಮಾಡ್ತಾ ಇರಬೇಕು. ಬಟ್ ದ ನಟ್ ಬೋಲ್ಟ್ ನನಗೆ ಸೂಪರಾಗಿ ಕೊಟ್ಟಿದ್ದಾರೆ. ದ ಫಿಟ್ ಆ್ಯಂಡ್ ಫಿನಿಶ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಅದರಿಂದ ನನ್ನ ಪ್ರಕಾರ ಐ ಥಿಂಕ್ ರಿಲಯಬಿಲಿಟಿಯಲ್ಲಿ ನಂಬರ್ 2 ರೇಟ್ ಮಾಡ್ತೀನಿ ವಿತ್ KTM 390 ಅಡ್ವೆಂಚರ್ ಎಸ್. ಆ್ಯಂಡ್ ಲಾಸ್ಟ್ ಬಂದ್ಬಿಟ್ಟು ವುಡ್ ಬಿ ದ ಎಕ್ಸ್ಪಲ್ಸ್ 210. ಅದನ್ನು ಲಾಸ್ಟ್ ಏನಕ್ಕೆ ರೇಟ್ ಮಾಡ್ತೀನಿ ಅಂದರೆ ಒಂದು ಐ ಥಿಂಕ್ ಪಾರ್ಟ್ಸ್ ಅವೈಲಬಿಲಿಟಿ ಚೆನ್ನಾಗಿದೆ ಇವ್ರ ಹತ್ರ. ಆಬ್ವಿಯಸ್ಲಿ ಇವರು ಹೀರೋ ಸರ್ವಿಸ್ ಸೆಂಟರ್ ಆಗಿರೋದ್ರಿಂದ ತುಂಬ ನಿಮಗೆ ಪಾರ್ಟ್ಸ್ ಅವೈಲಬಿಲಿಟಿ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ. ಬಟ್ ಇದರಲ್ಲಿ ಇಂಜಿನ್ ನನ್ನ ಪ್ರಕಾರ ದ ಇಶ್ಯೂ ಬರ್ಬೋದು ಸ್ವಲ್ಪ. ಸೊ ಇಂಜಿನ್ ಇಸ್ ಅ ಬಿಗರ್ ಪ್ರಾಬ್ಲಮ್ಮು. ಸೊ ಇಂಜಿನ್ ಅಷ್ಟು ರಿಲಯಬಲ್ ಇಲ್ಲ ಕಂಪೇರ್ ಟು ಅದರ್ ಟು. ಅಷ್ಟು ನನಗೆ ಇಂಜಿನ್ ಪ್ರಾಬ್ಲಮ್ ಇಲ್ಲ. KTM ಐ ಡೋಂಟ್ ನೋ ಇವಾಗಿರೋ ಇಂಜಿನ್ ಯಾವ ಥರ ಅಂತ ನಂಗೆ ಗೊತ್ತಿಲ್ಲ. ಯೂಶಲಿ ಜನ ಹೇಳ್ತಾರೆ ದಟ್ ನಿಮಗೆ ದಟ್ 50,000 ಕಿಲೋಮೀಟರ್ ಅಂದಮೇಲೆ ಅದನ್ನು ರೀಬಿಲ್ಡ್ ಮಾಡಬೇಕು ಅಂತ. ಬಟ್ ಅಲ್ಲಿ ತನಕ ನಂಗೆ ನಂಗೆ ಗೊತ್ತಿಲ್ಲ ಪ್ರಾಬ್ಲಮ್ ಅಂತ ಹೇಳ್ತಾರೆ ಜನ. ಬಟ್ ವಿತ್ ಎಕ್ಸ್ಪಲ್ಸು ನಿಮಗೆ ಆನ್ ದ ರೆಗ್ಯುಲರ್ ಬೇಸಿಸ್ ಇಶ್ಯೂಸ್ ಬರ್ಬೋದು. ಆ್ಯಂಡ್ ಸ್ವಲ್ಪ ಐ ಥಿಂಕ್ ನಿಮಗೆ ಓವರ್ ಆಲ್ ರಿಲಯಬಿಲಿಟಿ, ದ ಇಂಜಿನಿಯರಿಂಗು ಆ್ಯಂಡ್ ಆಲ್ ದೋಸ್ ಥಿಂಗ್ಸು ನಿಮಗೆ ಮೇ ಬಿ ಕೆಲವರದ ಫ್ಯೂಲ್ ಪಂಪು ಆ್ಯಂಡ್ ಸಣ್ಣ ಪುಟ್ಟ ಇಶ್ಯೂಸು, ದ ವೇ ದ ಎಕ್ಸ್ಪೋಸ್ಡ್ ವೈರಿಂಗ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸು ನನಗೆ ಅಲ್ಲಿ ಐ ಥಿಂಕ್ ದ ರಿಲಯಬಿಲಿಟಿ ವೈಸು ಎಕ್ಸ್ಪಲ್ಸು ಆಬ್ವಿಯಸ್ಲಿ ಬಜೆಟಲ್ಲಿ ಬರ್ತಾ ಇದೆ. ಸೊ ಆಬ್ವಿಯಸ್ಲಿ ಅದರಲ್ಲಿ ಸ್ವಲ್ಪ ನೀವು ಬೇರ್ ಮಾಡಲೇಬೇಕು ಓವರ್ ಆಲ್ ಅಂತ ನಂಗೆ ಅನ್ನಿಸ್ತಾ ಇದೆ. ನೆಕ್ಸ್ಟು ಸರ್ವಿಸಿಂಗು ಕಾಸ್ಟ್ ಬಗ್ಗೆ ನಿಮ್ಗೆ ಗೊತ್ತು. ಸೊ ಇನ್ನು ಏನೋ ಹೇಳೋ ಅವಶ್ಯಕತೆ ಇಲ್ಲ. ಸರ್ವಿಸಿಂಗ್ ಆ್ಯಂಡ್ ಮೇಂಟೆನೆನ್ಸ್ ವೈಸ್ ನೋಡೋದಾದರೆ ಐ ವುಡ್ ಸೇ ಐ ನೋ ಮೂರಲ್ಲೂ ತುಂಬ ಡಿಫ್ರೆನ್ಸ್ ಇದೆ. ಬಟ್ ನಾನು ಎಲ್ಲದನ್ನು ಒಂದೇ ಸಿಮಿಲರ್ ರೇಟಲ್ಲಿ ಹೇಳ್ತೀನಿ. ಬಿಕಾಸ್ ಫಾರ್ ವಾಟ್ ಯು ಆರ್ ಪರ್ಚೇಸಿಂಗು ಅದೇ ಥರ ವ್ಯಾಲ್ಯೂ ಇದೆ. ಬಟ್ ಓವರ್ ಆಲು ನಾನು ಹೇಳೋದಾದರೆ ಐ ಥಿಂಕ್ ಹಿಮಾಲಯನು ಕೆಲವು ಆಸ್ಪೆಕ್ಟಲ್ಲಿ ಎಕ್ಸ್ಪೆನ್ಸಿವ್ ಇದೆ. ಎಸ್ಪೆಷಲಿ ಬ್ರೇಕ್ ಪ್ಯಾಡ್ಸಲ್ಲಿ ಎಕ್ಸ್ಪೆನ್ಸಿವ್ ಇದೆ. ಐ ಥಿಂಕ್ ನಾನು ರೇಟ್ ಮಾಡೋಕ್ಕೆ ಹೋಗಲ್ಲ ಇಲ್ಲಿ. ಬಿಕಾಸ್ ಆಬ್ವಿಯಸ್ಲಿ ನಿಮಗೆ ನೀವು ಲೀಸ್ಟ್ ನಿಮಗೆ ಆರ್ ಬೆಸ್ಟ್ ನಿಮಗೆ ಆಬ್ವಿಯಸ್ಲಿ ಎಕ್ಸ್ಪಲ್ಸ್ ಇರುತ್ತೆ. ಎಲ್ಲ ಚೀಪಾಗಿ ಸಿಗುತ್ತೆ ನಿಮಗೆ ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಚೀಪರು. ಬಟ್ ಎಕ್ಸ್ಪಲ್ಸು ಅಷ್ಟೇ ನಿಮಗೆ ಪ್ರೀಮಿಯರ್ ಶೋರೂಮಲ್ಲಿ ಫಾರ್ ವಾಟ್ ದಟ್ 200cc ನಿಮಗೆ ಅರೌಂಡ್ 1,500 ಕೇಳ್ತಾ ಇದ್ದಾರೆ ಸರ್ವಿಸ್ ಚಾರ್ಜ್. ಸೊ ಅದು ತುಂಬ ಕಮ್ಮಿ ಅಂತಲೂ ಹೇಳೋಕ್ಕಾಗಲ್ಲ. ಸೊ ನಾನು ಸ್ವಲ್ಪ ಕನ್ಫ್ಯೂಸ್ಡ್ ಇದ್ದೀನಿ. ಎಕ್ಸಾಕ್ಟ್ಲಿ ನನಗೆ ಏನು ಅಂತ ಹೇಳೋಕ್ಕಾಗಲ್ಲ. ನನಗೆ ಅನಿಸುತ್ತೆ ಹೀರೋದವ್ರದ್ದು ಸರ್ವಿಸ್ ಚಾರ್ಜ್ ಸ್ವಲ್ಪ ಜಾಸ್ತಿ ಇದೆ ಫಾರ್ ದ CC ವಾಟ್ ಇಟ್ ಈಸು. ವೆರಾಸ್ ನಿಮಗೆ ಆ್ಯಕ್ಚುಲಿ ಹಿಮಾಲಯನಲ್ಲಿ ಸರ್ವಿಸ್ ಚಾರ್ಜ್ ತುಂಬ ಕಮ್ಮಿ ಇದೆ. ಪಾರ್ಟ್ಸ್ ಐ ವುಡ್ ಸೇ ಕೆಲವು ಪಾರ್ಟ್ಸ್ ನಿಮಗೆ ತುಂಬ ಕಮ್ಮಿ ಇದೆ ಹಿಮಾಲಯನಲ್ಲೂ. ಬಟ್ ಐ ಥಿಂಕ್ ದ ಬ್ರೇಕ್ ಪ್ಯಾಡ್ಸ್ ಒಂದೇ ಎಕ್ಸ್ಪೆನ್ಸಿವ್ ಇರೋದು. KTM ಅಲ್ಲಿ ಐ ವುಡ್ ಸೇ ನನಗೇನೋ ಅನಿಸುತ್ತೆ KTMದು ನನಗೆ ಪರ್ಸ್ನಲಿ ದ ಓವರ್ ಆಲ್ ಮೇಂಟೆನೆನ್ಸ್ ಚಾರ್ಜಸ್ಸು ಕಂಪೇರ್ ಟು ವಾಟ್ ದ ಬೈಕ್ ಇಸ್ ದ ಪ್ರೀಮಿಯಮ್ ಕ್ಯಾಟಗರಿ ಆಫ್ ಬೈಕು ಐ ಥಿಂಕ್ ಇಟ್ ಈಸ್ ಕೈಂಡ್ ಆಫ್ ಲೆಸ್ ಅಂತಲೇ ಹೇಳ್ತೀನಿ.
ಸೊ ಐ ವುಡ್ ಸೇ ನಾನೇನಾದರೂ ರೇಟ್ ಮಾಡ್ತಾಯಿದ್ದೆ ವಿಚ್ ನನಗೆ ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ, ಬಿಕಾಸ್ ಕೆಲವು ಆಸ್ಪೆಕ್ಟಲ್ಲಿ ಕೆಲವು ಬೆಟರ್ ಇದೆ, ಕೆಲವು ಆಸ್ಪೆಕ್ಟಲ್ಲಿ ಕೆಲವು ಚೆನ್ನಾಗಿಲ್ಲ. ಸೊ ಅದು ಎಲ್ಲ ಕನ್ಸಿಡರ್ ಮಾಡಿದು ಐ ವುಡ್ ಸೇ KTM ಓವರ್ ಆಲ್ ದ ಮೇಂಟೆನೆನ್ಸ್ ಆ್ಯಂಡ್ ಕಾಸ್ಟ್ ನನಗೆ ಯಾಕೋ ಕನ್ಸಿಸ್ಟೆಂಟ್ ಆಗಿದೆ ಕಂಪೇರ್ ಟು ಅದರ್ ಟು ಅಲ್ಲಿ ಹೆಂಗೆ ಅಂದರೆ ದ ಮೇಂಟೆನೆನ್ಸ್ ಕೆಲವದಲ್ಲಿ ಸ್ವಲ್ಪ ಜಾಸ್ತಿ ಅನಿಸ್ಬೋದು, ಕೆಲವು ಕಮ್ಮಿ ಅನಿಸ್ಬೋದು. ಸೊ ನೀವೇ ರೇಟ್ ಮಾಡ್ಕೊಳ್ಳಿ. ನನಗೆ ಮೇ ಬಿ ಐ ವುಡ್ ರೇಟ್ ಎಕ್ಸ್ಪಲ್ಸ್ ನಂಬರ್ 2 ಆ್ಯಂಡ್ ಹಿಮಾಲಯನ್ ನಂಬರ್ 3. ಬಟ್ ಐ ವುಡ್ ಸೇ ಎರಡರಲ್ಲೂ ಒಂಥರ ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ಬಟ್ KTM 390 ಅಡ್ವೆಂಚರಸ್ತು ಓವರ್ ಆಲ್ ಐ ವುಡ್ ಸೇ ದ ಸರ್ವಿಸಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಕಾಸ್ಟು ಓವರ್ ಆಲ್ ನನಗೆ ಕಮ್ಮಿ ಅಂತ ಅನ್ನಿಸ್ತು. ಸೊ ನೆಕ್ಸ್ಟ್ ಆಸ್ಪೆಕ್ಟ್ ಬರೋಣ, ದಟ್ ಈಸ್ ದ ಲುಕ್ಸು. ಅದು ಫಸ್ಟ್ ಬರಬೇಕು ಆ್ಯಕ್ಚುಲಿ, ಬಟ್ ಲಾಸ್ಟಲ್ಲಿ ಬರ್ತಾ ಇದ್ದೀನಿ ಬಿಕಾಸ್ ಇಟ್ ಈಸ್ ದ ಲೀಸ್ಟ್ ಥಿಂಗ್ ಯು ಶುಡ್ ಟಾಕ್ ಅಬೌಟ್ ಇನ್ ಎನ್ ಅಡ್ವೆಂಚರ್ ಬೈಕು. ಮೇನ್ ಥಿಂಗ್ ಪರ್ಪಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು. ಸೊ ಲುಕ್ಸ್ ವೈಸ್ ನಂಗೆ ಅನಿಸುತ್ತೆ 3 ಬೈಕ್ ತುಂಬ ಚೆನ್ನಾಗಿದೆ. 3 ಬೈಕು ನಿಮಗೆ ಅಡ್ವೆಂಚರ್ ಬೈಕ್ ಥರ ಕಾಣ್ತಾ ಇದೆ. ಸೊ ದ್ಯಾಟ್ ಈಸ್ ಅ ಗುಡ್ ಪಾರ್ಟು. ನನಗೆ ಯಾವುದು ಕೆಟ್ಟ ಬೈಕು ಲುಕ್ಸಲ್ಲಿ ಅಂತ ಕಾಣ್ತಾ ಇಲ್ಲ. ಲುಕ್ಸ್ ವೈಸ್ 3 ಬೈಕು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಸ್ಟಿಲ್ ಫಿಟ್ ಆ್ಯಂಡ್ ಫಿನಿಶು, ಪ್ರೀಮಿಯಮ್ನೆಸ್ಸು ಇದನ್ನು ಕಂಪೇರ್ ಮಾಡೋದಾದರೆ ಆ್ಯಂಡ್ ಕಲರ್ಸ್ನ ಕಂಪೇರ್ ಮಾಡೋದಾದರೆ ಐ ಥಿಂಕ್ ಹಿಮಾಲಯನ್ ವುಡ್ ಬಿ ನಂಬರ್ 1 ಫಾರ್ ಮೀ. ಬಿಕಾಸ್ ಇದರಲ್ಲಿ ಒಂಥರ ಡಿಫ್ರೆಂಟ್ ಲುಕ್ ಇದೆ. ಯೂಶುವಲ್ ಅಡ್ವೆಂಚರ್ ಬೈಕ್ಸ್ದು ಲುಕ್ ಇಲ್ಲ, ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಸ್ವಲ್ಪ ರೆಟ್ರೋ ಲುಕ್ ಇದೆ. ಇಟ್ ವಿಲ್ ಬಿ ಅ ಯೂನಿಕ್ ಬೈಕ್ ಇಫ್ ಯು ಆರ್ ಓನಿಂಗು. ಸೊ ಲುಕ್ಕು ತುಂಬ ಚೆನ್ನಾಗಿದೆ, ಕಲರ್ಸು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಗೋಲ್ಡನ್ ರಿಮ್ಸು ಸಿಗುತ್ತೆ ನಿಮಗೆ. ಇಟ್ ಲುಕ್ಸ್ ವೆರಿ ಗುಡ್ಡು, ಎಸ್ಪೆಷಲಿ ವಿತ್ ಎ ಟ್ಯೂಬ್ಲೆಸ್ ಟೈರ್ ತುಂಬ ಚೆನ್ನಾಗಿ ಕಾಣುತ್ತೆ ಈ ಬೈಕು. ನನಗೆ ಲುಕ್ ವೈಸ್ ಹಿಮಾಲಯನ್ ಬೆಟರ್ ಅಂತ ಅನಿಸ್ತು. ಸೆಕೆಂಡ್, ನನಗೆ ಪ್ರೀಮಿಯಮ್ನೆಸ್ ವೈಸು ಲುಕ್ ಒಂದೇ ಒಂದು ಕಲರ್ ಕೊಟ್ಟಿದ್ದಾರೆ. ಐ ಥಿಂಕ್ 2 ಕಲರ್ ಇದೆಯಲ್ಲ. ಸೊ 2 ಕಲರು ಓಕೆ ಅಂತ ಅನಿಸ್ತು. ಬಟ್ ಪ್ರೀಮಿಯಮ್ ಆಗಿ ಫೀಲ್ ಆಗುತ್ತೆ, ಒಂಥರ ಫಿಟ್ ಆ್ಯಂಡ್ ಫಿನಿಶ್ ನೀಟಾಗಿದೆ. ಸೊ ಅದಕ್ಕೆ ನಂಬರ್ 2 ರೇಟ್ ಮಾಡ್ತೀನಿ KTM 390 ಅಡ್ವೆಂಚರಸ್. ವೆರಾಸ್ ದ ಎಕ್ಸ್ಪಲ್ಸ್ 210 ನೋಡೋಕೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಕಲರ್ಸ್ ತುಂಬ ಚೆನ್ನಾಗಿದೆ. ಬಟ್ ಪ್ರೀಮಿಯಮ್ನೆಸ್ ಇಲ್ಲ. ಯು ವಿಲ್ ಫೀಲ್ ದ ಫಿಟ್ ಆ್ಯಂಡ್ ಫಿನಿಶು ಇನ್ನೂ ಇಂಪ್ರೂವ್ ಆಗ್ಬೋದಿತ್ತು. ದ ವೈರ್ ಮ್ಯಾನೇಜ್ಮೆಂಟು ಕೆಲವು ಕಡೆ ಎಕ್ಸ್ಪೋಸ್ಡ್ ಆಗಿದೆ ಪಾರ್ಟ್ಸು, ಆಮೇಲೆ ಪ್ಲಾಸ್ಟಿಕಿ ಪಾರ್ಟ್ಸು ಸ್ವಲ್ಪ. ಸೊ ಓವರ್ ಆಲ್ ಐ ವುಡ್ ಸೇ ಕಂಪೇರ್ ಟು ದ ಪ್ರೀವಿಯಸ್ ವರ್ಷನು ಇಟ್ಸ್ ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಬೆಟರ್ ಇದೆ. ಬಟ್ ಐ ವುಡ್ ಸೇ ಈ 2 ಬೈಕು ಆಬ್ವಿಯಸ್ಲಿ ಅದು ಪ್ರೈಸ್ ಆಲ್ಸೋ ಅಷ್ಟೊಂದು ಕೊಡ್ತಾ ಇದ್ದೀರಾ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಲೆಸ್ ಪ್ರೀಮಿಯಮ್ ಅಂತ ಅನಿಸುತ್ತೆ. ಸೊ ಲುಕ್ ವೈಸ್ ಈ ಥರ ನಾನು ರೇಟ್ ಮಾಡ್ತೀನಿ. ಆ್ಯಂಡ್ ಲಾಸ್ಟ್ ಆಸ್ಪೆಕ್ಟ್ ಬಂದುಬಿಡೋಣ ಇದನ್ನ ಎಂಡ್ ಮಾಡೋಕ್ಕೆ. ದ್ಯಾಟ್ ಈಸ್ ಬೇಸಿಕಲಿ ದ ಶಾರ್ಟ್ ರೈಡರ್ ಪಾಯಿಂಟ್ ಆಫ್ ವ್ಯೂ. ಶಾರ್ಟ್ ರೈಡರ್ ಪಾಯಿಂಟ್ ಆಫ್ ವ್ಯೂ ಹೇಳೋದಾದರೆ ಐ ವುಡ್ ಸೇ 3 ಬೈಕು. ಬಿಕಾಸ್ ದ ಮೇನ್ ಥಿಂಗ್ ಎಲ್ಲರೂ ಅದೇ ಕ್ವಶನ್ ಕೇಳ್ತಾರೆ, ಈ ಶಾರ್ಟ್ ರೈಡರ್ಗೆ ಯಾವ ಬೈಕ್ ಬೆಟರ್ ಅಂತ. ಬಿಕಾಸ್ ದಟ್ ಈಸ್ ದ ವೆರಿ ಹ್ಯೂಜ್ ಕ್ವಶನ್ ಇನ್ ದ ಸೋಷಿಯಲ್ ಮೀಡಿಯಾ ಯಾವಾಗಲೂ. ಬಿಕಾಸ್ ಇಂಡಿಯಾದಲ್ಲಿ ಇವಾಗಲೂ ಇದು ಆ್ಯಾವ್ರೇಜ್ ಹೈಟ್ ಬಂದು 5'5" ಇದೆ. ಸೊ ಐ ವುಡ್ ಸೇ 3 ಬೈಕ್ಗೂ ನೀವು ಸ್ಕಿಲ್ ಅಪ್ ಮಾಡಬೇಕು. ಐ ವುಡ್ ನಾಟ್ ಸೇ 3 ಬೈಕು ನಿಮಗೆ ತುಂಬ ಕಾನ್ಫಿಡೆಂಟ್ ಆಗಲ್ಲ, ಮೆನಿ ಡಿಫ್ರೆಂಟ್ ರೀಸನ್ಸ್ಗೂ. ಎಕ್ಸ್ಪಲ್ಸಲ್ಲಿ ಪ್ರಾಬ್ಲಮ್ ಏನಿದೆ ಅಂದರೆ ಎಸ್ ನಿಮಗೆ ತುಂಬ ಕಂಫರ್ಟಬಲ್ ಅನಿಸುತ್ತೆ ಓವರ್ ಆಲ್, ಬಿಕಾಸ್ ಸೀಟ್ ಹೈಟು ಡೀಸೆಂಟ್ ಆಗಿದೆ, ವೆಯ್ಟು ಕಮ್ಮಿ ಇದೆ. ಬಟ್ ದ ಮೇನ್ ಪ್ರಾಬ್ಲಮ್ ಇಸ್ ದ ಪಂಚರ್ ಇಶ್ಯೂ. ಪಂಚರ್ ಆಗಿಬಿಟ್ರೆ ನೀವು ಸ್ಟಕ್ ಆಗಿಬಿಡ್ತೀರಾ, ಟು ಬಿ ವೆರಿ ಆನೆಸ್ಟ್, ಬಿಕಾಸ್ ನಿಮಗೆ ಅದನ್ನ ಫಿಕ್ಸ್ ಮಾಡೋಕ್ಕಾಗಲ್ಲ. ಸೊ ದ್ಯಾಟ್ ಈಸ್ ಅ ಪ್ರಾಬ್ಲಮ್ಮು. ವೆರಾಸ್ ದ ಹಿಮಾಲಯನ್ ಬಂದು ತುಂಬ ಹೆವಿ ಆಗಿದೆ. ಸೊ ಶಾರ್ಟ್ ರೈಡರ್ಸ್ಗೆ ಅದೊಂದು ಕಂಫರ್ಟ್ ಇರಲ್ಲ. ಬಟ್ ಒನ್ ಥಿಂಗ್ ಕಂಫರ್ಟಬಲ್ ವಿತ್ ಹಿಮಾಲಯನ್ ಏನು ಅಂದರೆ ನನಗೆ ಅನಿಸುತ್ತೆ ದಟ್ ನಿಮಗೆ 800 mm ಸೀಟ್ ಹೈಟ್ ಸಿಗ್ತಾ ಇದೆ. ಸೊ ದ್ಯಾಟ್ ಈಸ್ ಒನ್ ಗುಡ್ ಥಿಂಗು ವಿತ್ ಹಿಮಾಲಯನು. KTM 390 ಅಡ್ವೆಂಚರಸ್ಸು ನನಗನ್ಸುತ್ತೆ ಕೈಂಡ್ ಆಫ್ ಇಸ್ ಅ ಗುಡ್ ಬೈಕ್ ಅಂತಲೇ ಅನಿಸುತ್ತೆ. ಬಿಕಾಸ್ ಸೀಟ್ ಹೈಟು ಡೀಸೆಂಟ್ ಆಗಿದೆ 830 mm. ಬಟ್ ಮೇನ್ ಅಡ್ವಾಂಟೇಜ್ ಈಸ್ ವಿತ್ ವೆಯ್ಟ್ ಕಮ್ಮಿ ಇದೆ, 183 kg ಸಮಥಿಂಗು. ಸೊ ಅದರಿಂದ ನಿಮಗೆ ಕಾನ್ಫಿಡೆಂಟ್ ಆಗುತ್ತೆ, ನಿಮಗೆ ಮೆನ್ಯೂವರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಶಾರ್ಟ್ ಹೈಟ್ ರೈಡರ್ ಪಾಯಿಂಟ್ ಆಫ್ ವ್ಯೂಯಿಂದ ನಾನು ಯೋಚನೆ ಮಾಡೋದಾದರೆ ನಂಗೆ ಅನಿಸುತ್ತೆ ದಟ್ ಐ ಕೈಂಡ್ ಆಫ್ ಫೀಲ್ ದಟ್ ಫಾರ್ ಸಮ್ ರೀಸನ್ ನನಗೆ KTM 390 ಅಡ್ವೆಂಚರ್ನ ಐ ವುಡ್ ರೇಟ್ ಇಟ್ ಮೋರು ಓವರ್ ಆಲು. ಬಿಕಾಸ್ ನಿಮಗೆ ಒಂದು ಟ್ಯೂಬ್ಲೆಸ್ ಟೈರು ಸಿಗ್ತಾ ಇದೆ ಅದರಲ್ಲಿ, ಪ್ಲಸ್ ನಿಮಗೆ ವೆಯ್ಟು ಕಮ್ಮಿ ಇದೆ, ಮ್ಯಾನ್ಯೂವರ್ ಮಾಡೋದು ಈಸಿ. ಸೀಟ್ ಹೈಟ್ ಒಂದೇ ನೀವು ಮ್ಯಾನೇಜ್ ಮಾಡಬೇಕು. ಬಟ್ ನಿಮಗೆ ಸೀಟ್ ಹೈಟ್ ಇಸ್ ದ ಫಸ್ಟ್ ಪ್ರಯಾರಿಟಿ ಅಂದರೆ ಐ ವುಡ್ ರೇಟ್ ಸೆಕೆಂಡ್ ಹಿಮಾಲಯನ್ 450. ಬಿಕಾಸ್ 800 mm ಸೀಟ್ ಹೈಟ್ ಇದೆ. ಸೊ ಅದು ಒಂದು ಕಾನ್ಫಿಡೆಂಟ್ ಆಗುತ್ತೆ. ಬಟ್ ನಿಮಗೆ ಐ ಥಿಂಕ್ ಅಡ್ವೆಂಚರ್ ರೈಡಿಂಗ್ ಮಾಡೋಕ್ಕಾಗಲ್ಲ, ಟು ಬಿ ವೆರಿ ಆನೆಸ್ಟ್. ನೀವು ಬರೀ ಟೂರಿಂಗ್ ಮಾಡೋದಾದ್ರೆ ಇದನ್ನ ತೊಗೋಬೋದು, ಅಡ್ವೆಂಚರ್ ರೈಡಿಂಗ್ ಮಾಡೋಕ್ಕಾಗಲ್ಲ. ಬಟ್ ಎಸ್ ನೀವು ಹೆಂಗೋ ಮ್ಯಾನೇಜ್ ಮಾಡ್ತೀರಾ ಅಂದರೆ ಓಕೆ, ಇದನ್ನ ಹಿಮಾಲಯನ್ ತೊಗೋಬೋದು. ಆ್ಯಂಡ್ ಲಾಸ್ಟ್ ಬಂದ್ಬಿಟ್ಟು ಐ ವುಡ್ ರೇಟ್ ದ ಎಕ್ಸ್ಪಲ್ಸ್ 210. ಡಿಸ್ಪೈಟ್ ಅದ್ರ ವೆಯ್ಟ್ ಕಮ್ಮಿ ಇದ್ರೂ ನಂಗೆ ಅನಿಸುತ್ತೆ ಶಾರ್ಟ್ ಹೈಟ್ ರೈಡರ್ಸು ದೇ ವಿಲ್ ಕೈಂಡ್ ಆಫ್ ನಂಗೆ ಅನಿಸುತ್ತೆ ದಟ್ ಮೆನ್ಯೂವರ್ ಮಾಡೋದು ಅಷ್ಟು ಇಲ್ಲ, ಅದರದ್ದು ಹ್ಯಾಂಡ್ಲಿಂಗ್ ಓಕೆ ಇದೆ. ಸೊ ಐ ಕೈಂಡ್ ಆಫ್ ಫೀಲ್ ದಟ್ ಅದು ನಂಬರ್ 3 ಆಗುತ್ತೆ. ಪ್ಲಸ್ ಅದರದ್ದು ಟ್ಯೂಬ್ಲೆಸ್ ಟೈರ್ ಇಲ್ಲ, ಅದ್ರ ಟ್ಯೂಬ್ ಟೈರ್ ಇದೆ. ಸೊ ಅದನ್ನು ನೀವು ಮ್ಯಾನೇಜ್ ಮಾಡಬೇಕು. ಫಾರ್ ಮೀಡಿಯಮ್ ಹೈಟ್ ರೈಡರು ಫಸ್ಟು KTM 390 ಅಡ್ವೆಂಚರ್ ಎಸ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಐ ವುಡ್ ಸೇ ಮೇ ಬಿ ನಾನು ಎಕ್ಸ್ಪಲ್ಸ್ನ ತೊಗೋಬೋದು. ಬಿಕಾಸ್ ಎಕ್ಸ್ಪಲ್ಸ್ ನಿಮಗೆ ಅಷ್ಟೊಂದು ಕಷ್ಟ ಆಗಲ್ಲ, ನಿಮಗೆ ಮೇ ಬಿ ದಟ್ ಟ್ಯೂಬ್ ಟೈರ್ ಮಾಡೋದು ಸ್ವಲ್ಪ ಈಸಿ ಅಂತ ಅನಿಸುತ್ತೆ. ಸೊ ಮೇ ಬಿ ಇದನ್ನು ಸ್ವಾಪ್ ಮಾಡಿಬಿಡ್ತೀನಿ. ಎಕ್ಸ್ಪಲ್ಸ್ ವಿಲ್ ಬಿ ನಂಬರ್ 2 ಆ್ಯಂಡ್ ಹಿಮಾಲಯನ್ ವಿಲ್ ಬಿ ನಂಬರ್ 3. ಬಿಕಾಸ್ ಐ ಥಿಂಕ್ ಫಾರ್ ಯು ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ದ ವೆಯ್ಟು. ಸೊ ದ್ಯಾಟ್ ಈಸ್ ಅ ಥಿಂಗು. ಬಟ್ ಟಾಲ್ ರೈಡರ್ಸು ನನಗನ್ಸುತ್ತೆ ಅವ್ರಿಗೆಲ್ಲನೂ ಈಸಿನೇ ಎಲ್ಲರದು. ಐ ಥಿಂಕ್ ದೇ ವಿಲ್ ಸೇ ಹಿಮಾಲಯನು ಶಾರ್ಟ್ ಆಗಿದೆ ಅಂತ ಹೇಳ್ತಾರೆ. ಸೊ ನಮ್ಮನ್ನ ಆಡ್ಕೊಂಡ್ಬಿಟ್ಟಂಗೆ ಆಗ್ಬಿಡುತ್ತೆ. ಸೊ ಅವ್ರಿಗೆ ನಾನು ಏನೂ ಸಜೆಸ್ಟ್ ಮಾಡೋಕ್ಕಾಗಲ್ಲ. ನಿಮ್ಗೆ ಯಾವ್ದು ಇಷ್ಟ ಇದೆ ತಗೊಳ್ಳಿ ನೀವು. ಸೊ ಇಷ್ಟೇ ಕಂಪ್ಯಾರಿಸನ್ನು ಬಿಟ್ವೀನ್ ದೀಸ್ 3 ಬೈಕ್ಸು. ಸೊ ಇವಾಗ ದ ಮೇನ್ ಪಾಯಿಂಟು ಹೂ ಶುಡ್ ಬೈ ವಾಟ್ ಅಂತ. ಸೊ ದ್ಯಾಟ್ ಈಸ್ ದ ಕ್ವಶನ್ ಮಾರ್ಕು. ಲಾಸ್ಟಲ್ಲಿ ನಂದು ಏನು ಚಾಯ್ಸ್ ಅಂತ ಹೇಳ್ತೀನಿ.
ಸೊ ಹೂ ಶುಡ್ ಬೈ ವಾಟ್ ಅಂತ ಹೇಳೋದಾದರೆ ಐನೋ ನೀವು ಪ್ರೈಸ್ ನೋಡ್ಕೊಂಡು ಬೈ ಮಾಡ್ಬೋದು ಇದರಲ್ಲಿ. ಆಬ್ವಿಯಸ್ಲಿ ಬಜೆಟ್ ಒಂದು ಸೆಗ್ಮೆಂಟ್ ಇದೆ, ಇನ್ನೊಂದು ವ್ಯಾಲ್ಯೂ ಫಾರ್ ಮನಿ ಆ್ಯಂಡ್ ಪ್ರೀಮಿಯಂ ಸೆಗ್ಮೆಂಟು. ಸೊ ಇಫ್ ಯು ಆರ್ ಓನ್ಲಿ ಥಿಂಕಿಂಗ್ ಇನ್ ಟರ್ಮ್ಸ್ ಆಫ್ ಮನಿ ಅಂದರೆ ನಿಮ್ಗೆ ಗೊತ್ತು ಯಾವ್ದು ತೊಗೋಬೇಕು, ಮೂರೂ ಡಿಫ್ರೆಂಟ್ ಕಸ್ಟಮರ್ ಬೇಸ್ಗೆ ಕೇಟರ್ ಆಗ್ತಾ ಇದೆ. ಬಟ್ ಐ ವುಡ್ ಸೇ ಇಫ್ ಯು ಆರ್ ನಾಟ್ ಥಿಂಕಿಂಗ್ ಇನ್ ಟರ್ಮ್ಸ್ ಆಫ್ ಮನಿ ಅಂದರೆ ಐ ವುಡ್ ಸೇ ದ್ಯಾಟ್ ಇಫ್ ಯು ಆರ್ ಅ ಬಿಗಿನರು ಆ್ಯಂಡ್ ಯು ಆರ್ ನಾಟ್ ಅ ಸೂಡೋ ಅಡ್ವೆಂಚರ್ ರೈಡರ್. ನಿಮ್ಗೆ ಗೊತ್ತಲ್ವಾ ಸೂಡೋ ಅಡ್ವೆಂಚರ್ ರೈಡರ್ ಅಂದರೆ ಶೋ ಆಫ್ ಮಾಡ್ತಾರೆ. ಅಡ್ವೆಂಚರ್ ರೈಡರ್ ಅಂದರೆ ಬೇಸಿಕಲಿ ಆಫ್ ರೋಡು ಮಾಡ್ತೀನಿ, ಟೂರಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಬೈಕ್ ತೊಗೊಂಡ್ಬಿಟ್ಟು ಬರೀ ಟೂರಿಂಗ್ ಮಾಡ್ತಾ ಇರ್ತಾರೆ, ಏನೋ ಒಂದು ಸಣ್ಣ ಪುಟ್ಟ ಆಫ್ ರೋಡಿಂಗ್ ಮಾಡ್ತಾರೆ. ಅಂಥವ್ರಿಗೆ ಐ ಡೋಂಟ್ ನೋ, ನೀವು ಒಂದು ಹಿಮಾಲಯನ್ ತೊಗೊಳ್ಳಿ ಬೆಟರು. ಸೊ ನೀವು ಚೆನ್ನಾಗಿ ಶೋ ಆಫ್ ಮಾಡ್ಬೋದು. ಬಟ್ ಐ ವುಡ್ ಸೇ ಇಫ್ ಯು ಆರ್ ಅ ಬಿಗಿನರು ಆ್ಯಂಡ್ ಯು ಡೋಂಟ್ ವಾಂಟ್ ಟು ಶೋ ಆಫ್, ಯು ಆ್ಯಕ್ಚುಲಿ ವಾಂಟ್ ಟು ಡೂ ಅಡ್ವೆಂಚರ್ ಟೂರಿಂಗು, ಆ್ಯಕ್ಚುಲಿ ವಾಂಟ್ ಟು ಡೂ ಆಫ್ ರೋಡಿಂಗ್ ಅಂದರೆ ಐ ವುಡ್ ಸೇ ಯು ಗೋ ಫಾರ್ ದ ಎಕ್ಸ್ಪಲ್ಸ್ 210 ಅಂತಲೇ ಹೇಳ್ತೀನಿ. ಮೇನ್ ರೀಸನ್ ಏನಕ್ಕೆ ಅಂದರೆ, ಒಂದು ನೀವು ಟೂರಿಂಗ್ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ತೀರಾ, ಬಟ್ ನೀವು ಆ್ಯಕ್ಚುಲಿ ದ ಡಿಫಿಕಲ್ಟ್ ಥಿಂಗ್ಸ್ ಕಲಿತೀರಾ. ಲೈಕ್ ನೀವು ಟ್ಯೂಬ್ ಟೈರ್ಸ್ನ ಹೆಂಗೆ ನೀವು ಫಿಕ್ಸ್ ಮಾಡಬೇಕು, ಆಲ್ ದೋಸ್ ಡಿಫಿಕಲ್ಟ್ ಆಸ್ಪೆಕ್ಟ್ನ ಕಲಿತೀರಾ. ಪ್ಲಸ್ ನೀವು ಆಫ್ ರೋಡಿಂಗ್ ತುಂಬ ಕಾನ್ಫಿಡೆಂಟಾಗಿ ಮಾಡ್ತೀರಾ. ಜನರಲಿ ದ ಥಿಂಗ್ ವಾಟ್ ಐ ಸಿ ಈಸ್ ಆಫ್ ರೋಡಿಂಗ್ ಮಾಡೋಕ್ಕೆ ನಿಮಗೆ ಹೆವಿ ಕಾನ್ಫಿಡೆನ್ಸ್ ಬೇಕು. ಟೂರಿಂಗ್ ಮಾಡೋಕ್ಕೆ ನಿಮಗೆ ಮೆಜಾರಿಟಿ ಬೈಕ್ಸಲ್ಲಿ ನೀವು ಟೂರ್ ಮಾಡ್ಬೋದು. ನಿಮಗೆ ಹಿಮಾಲಯನೇ ಬೇಕಾಗಿಲ್ಲ, ನಾನು ಹಂಟರಲ್ಲೇ ಟೂರ್ ಮಾಡಿದ್ದೀನಿ. ನೀವು ಯಾವುದಾದ್ರೂ ಬೈಕ್, ಈವನ್ ಸ್ಕ್ರಾಮ್ಲರು ತೊಗೋಬೋದು ನೀವು ಟೂರಿಂಗ್ ಮಾಡೋಕ್ಕೆ. ಬಟ್ ಐ ಥಿಂಕ್ ದ ಅಡ್ವೆಂಚರ್ ಟೂರಿಂಗ್ ಇಫ್ ಯು ಆರ್ ಕನ್ಸಿಡರಿಂಗು, ನನ್ನ ಪ್ರಕಾರ ಆಫ್ ರೋಡಿಂಗ್ ಆಸ್ಪೆಕ್ಟೇ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಆಸ್ಪೆಕ್ಟು. ಅದರಲ್ಲಿ ನಿಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಬೇಕು ಅಂದರೆ ಬೆಟರ್ ಗೋ ಫಾರ್ ದ ಎಕ್ಸ್ಪಲ್ಸ್ 210. ಆ್ಯಂಡ್ ಫಾರ್ ಎವ್ರಿಬಡಿ ಎಲ್ಸೋ ಹೂ ಹ್ಯಾವ್ ಲಿಟಲ್ ಬಿಟ್ ಲೈಕ್ ಟ್ರೈನಿಂಗ್ ಇನ್ ಅಡ್ವೆಂಚರ್ ಟೂರಿಂಗ್. ಅಂದರೆ ನೀವು ಎಕ್ಸ್ಪಲ್ಸೇ ಹಳೆ ಬೈಕ್ ಇಟ್ಕೋಬೇಕಂತ ಇಲ್ಲ, ನೀವು ಯಾವುದಾದ್ರೂ ಬೈಕ್ ಇಟ್ಕೊಂಡಿರ್ಬೋದು, ಹಂಟರೇ ಇಟ್ಕೊಂಡಿರ್ಬೋದು. ಅವ್ರು ನಾನು ಸಾಕಷ್ಟು ಕಮ್ಯೂಟರ್ ಬೈಕ್ಸು ನೋಡಿದ್ದೀನಿ, ಐ ಮೀನ್ ಸೋಷಿಯಲ್ ಮೀಡಿಯಾದಲ್ಲಿ ದಟ್ ಕಮ್ಯೂಟರ್ ಬೈಕ್ಸಲ್ಲೂ ಆಫ್ ರೋಡಿಂಗ್ ಮಾಡೋದು ನೋಡಿದ್ದೀನಿ. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಆಫ್ ರೋಡಿಂಗ್ ಅಂದರೆ ಏನು, ಯಾವ ಥರ ಮಾಡೋದು ಅಂತ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ವಿತ್ ಅ ಟೂರಿಂಗು, ದೆನ್ ಐ ವುಡ್ ಸೇ ದ ಹಿಮಾಲಯನ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ನನಗನ್ಸುತ್ತೆ. ಇಟ್ಸ್ ಅ ವ್ಯಾಲ್ಯೂ ಫಾರ್ ಮನಿ. ಫಾರ್ ವಾಟ್ ಮನಿ ಯು ಆರ್ ಪೇಯಿಂಗ್ ನಿಮಗೆ ಆಲ್ಮೋಸ್ಟ್ ಎಲ್ಲ ಸಫಿಷಿಯೆಂಟ್ಲಿ ಸ್ಯಾಟಿಸ್ಫೈ ಆಗ್ತಾ ಇದೆ. ಎಸ್, ನಿಮಗೆ ಸಮ್ ಪ್ಲೇಸಸಲ್ಲಿ ನೀವು ಲೈಕ್ ಆಫ್ ರೋಡಿಂಗ್ ಮಾಡಬೇಕಾದ್ರೆ ಭಯ ಆಗುತ್ತೆ ಆ್ಯಂಡ್ ಎವ್ರಿಥಿಂಗು, ಬಿಕಾಸ್ ವೆಯ್ಟ್ ಇದೆ ಆ್ಯಂಡ್ ಎವ್ರಿಥಿಂಗ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ. ಬಟ್ ಸ್ಟಿಲ್ ನನ್ನ ಪ್ರಕಾರ ಮೋರ್ ಆರ್ ಲೆಸ್ ನೀವು ಮೆಜಾರಿಟಿ ಅಡ್ವೆಂಚರ್ ಟೂರ್ಸ್ನ ವಿತ್ ಹಿಮಾಲಯನ್ ಮಾಡ್ತೀರಾ. ಬಟ್ ಇಫ್ ಯು ವಾಂಟ್ ಅ ಪರ್ಫೆಕ್ಟ್ ಬೈಕ್, ನಿಮಗೆ ಏನು ಕಾಂಪ್ರಮೈಸಸ್ ಬೇಡ ನನಗೆ ಅಂದರೆ, ದೆನ್ ಐ ವುಡ್ ಸೇ ನಿಮಗೆ ಪರ್ಫೆಕ್ಟ್ ಬೈಕು KTM ಅವರು ಮಾಡಿದ್ದಾರೆ ಅಡ್ವೆಂಚರ್ ಟೂರಿಂಗ್. ಅಂದರೆ ಈ ಕಾನ್ಸೆಪ್ಟ್ ಇದೆ ನೋಡಿ, ವೇರ್ ಯು ಆರ್ ಡೂಯಿಂಗ್ ಆಫ್ ರೋಡಿಂಗ್ ಆಲ್ಸೋ, ಯು ಆರ್ ಡೂಯಿಂಗ್ ಟೂರಿಂಗ್ ಆಲ್ಸೋ. ಈ ಆಸ್ಪೆಕ್ಟಲ್ಲಿ ನೀವು KTM 390 ಅಡ್ವೆಂಚರ್ ಎಸ್ನ ಬೀಟ್ ಮಾಡೋಕ್ಕೆ ಆಗಲ್ಲ. ಇಟ್ ಈಸ್ ಬೆಟರ್ ದೆನ್ ಎನಿ ಡೇ ಹಿಮಾಲಯನು ಆ್ಯಂಡ್ ಆಲ್ಸೋ ಎಕ್ಸ್ಪಲ್ಸು ಆಫ್ ರೋಡಿಂಗ್ ಚೆನ್ನಾಗಿ ಮಾಡುತ್ತೆ, ಟೂರಿಂಗ್ ಚೆನ್ನಾಗಿ ಮಾಡಲ್ಲ. ಹಿಮಾಲಯನು ಟೂರಿಂಗ್ ಚೆನ್ನಾಗಿ ಮಾಡುತ್ತೆ, ಆಫ್ ರೋಡಿಂಗ್ ಚೆನ್ನಾಗಿ ಮಾಡಲ್ಲ. ಬಟ್ KTM ಅಲ್ಲಿ ದ ಬ್ಯಾಲೆನ್ಸ್ ಇದೆ, ಎರಡೂ ನಿಮಗೆ ಕರೆಕ್ಟಾಗಿ ಮಾಡುತ್ತೆ ನನ್ನ ಒಪಿನಿಯನ್ಲಿ. ಸೊ ಅದರಿಂದ ದಿಸ್ ವಿಲ್ ಬಿ ದ ನಂಬರ್ 1 ಪಿಕ್ ಇಫ್ ಯು ವಾಂಟ್ ಅ ಪರ್ಫೆಕ್ಟ್ ಬೈಕು. ಬಟ್ ದ ಓನ್ಲಿ ಡ್ರಾಬ್ಯಾಕು ಈ ಬೈಕಲ್ಲಿ ನನಗೆ ಏನು ಅನ್ಸುತ್ತೆ ಅಂದರೆ, ಇಫ್ ಯು ಆರ್ ಓನ್ಲಿ ಲುಕಿಂಗ್ ಎಟ್ ದ ಕೇಪಬಿಲಿಟಿ ಆ್ಯಂಡ್ ಎಫಿಷಿಯನ್ಸಿ, ದರ್ ಇಸ್ ನೋ ಡೌಟ್ ದಿಸ್ ಇಸ್ ಅ ವೆರಿ ಗುಡ್ ಬೈಕು. ಬಟ್ ನನಗೆ ಎಲ್ಲಿ ಪ್ರಾಬ್ಲಮ್ ಅನಿಸುತ್ತೆ ಅಂದರೆ, ಫಾರ್ ವಾಟ್ ಮನಿ ಯು ಆರ್ ಪೇಯಿಂಗು, ಇಫ್ ನಿಮಗೆ ಇಂಜಿನ್ ಬಗ್ಗೆ ನೀವು ತುಂಬ ಫೀಲ್ ಇಟ್ಕೊಂಡಿದ್ದೀರ, ನಿಮಗೆ ಆ ಫೀಲ್ ಬರಬೇಕು. ಬಿಕಾಸ್ ನೀವು ಆಬ್ವಿಯಸ್ಲಿ ಅಡ್ವೆಂಚರ್ ರೈಡಿಂಗು ಮಾಡ್ತಾ ಇರ್ತೀರ, ಜನರಲ್ ಆಗಿ ನೀವು ಓಡಿಸ್ಬೇಕಾದ್ರೆ ನಿಮಗೆ ಇಂಜಿನಿಂದ ಫೀಲ್ ಬೇಕು, ದಟ್ ಫನ್ ಬೇಕು. ಅದು ನಿಮಗೆ ಸ್ವಲ್ಪ ನಂಗೆ ಅನಿಸುತ್ತೆ KTM ಅಲ್ಲಿ ಬಿಕಾಸ್ ಆಫ್ ದ ವೈಬ್ರೇಷನ್, ಅದೊಂದೇ ಪ್ರಾಬ್ಲಮ್ ಇರೋದು ಆ ಬೈಕಲ್ಲಿ, ದ ವೈಬ್ರೇಷನ್ನು. ಅದರಿಂದ ನಿಮಗೆ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ ವಿತ್ ದಟ್ ಇಂಜಿನ್ನು. ಆ್ಯಂಡ್ ಫಾರ್ ದ ಮನಿ ಯು ಪೇಡ್, ಯು ಜಸ್ಟ್ ಫೀಲ್ ದಟ್ ಮೇ ಬಿ ನನಗೆ ಈ ಇಂಜಿನ್ ಬದಲು ಇಫ್ ಟ್ವಿನ್ ಸಿಲಿಂಡರ್ ಇಂಜಿನ್ ಕೊಟ್ಟಿದ್ದರೆ ಅಂತ ಅನಿಸ್ಬಿಡುತ್ತೆ. ಆ್ಯಂಡ್ ಯು ಮೈಟ್ ಎಂಡ್ ಅಪ್ ಬೈಯಿಂಗ್ ಅ ಬಿಗರ್ ಅಡ್ವೆಂಚರ್ ಬೈಕ್ ಇನ್ ಅ ಫ್ಯೂಚರ್ ಅಂತ ನಂಗೆ ಅನಿಸುತ್ತೆ. ಬಟ್ ಎನಿವೇ ಅದು ಫ್ಯೂಚರ್ ಪ್ಲ್ಯಾನು. ಬಟ್ ಸ್ಟಿಲ್ ನಿಮಗೆ ಆ ಫೀಲ್ ಅಂತೂ ಬರುತ್ತೆ ನಿಮಗೆ, ದಟ್ ಇಂಜಿನ್ ಚೆನ್ನಾಗಿಲ್ಲ. ಮೇ ಬಿ ನಾನು ಹಿಮಾಲಯನ್ ತೊಗೊಂಡಿದ್ದರೆ ಇಂಜಿನ್ ಸ್ವಲ್ಪ ಬೆಟರ್ ಇದೆ. ಆಬ್ವಿಯಸ್ಲಿ ಹಿಮಾಲಯನ್ ಇಂಜಿನ್ನೂ ವೈಬ್ರೇಷನ್ ಇಲ್ಲ ಅಂತಲ್ಲ, ಬಟ್ ನನಗೆ ಯಾಕೋ ಹಿಮಾಲಯನ್ ಇಂಜಿನು ಸ್ವಲ್ಪ ಬೆಟರ್ ಇದೆ ಅಂತ ಅನಿಸುತ್ತೆ ಕಂಪೇರ್ ಟು ದ KTM. ಅದಕ್ಕೆ ನಾನು ಹೇಳಿದೆ, ಫಾರ್ ಮೆಜಾರಿಟಿ ಹಿಮಾಲಯನ್ ತೊಗೊಂಡ್ರೆ ನಿಮಗೆ ಜಾಸ್ತಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಬಟ್ ನಿಮಗೆ ಆಸೆಟ್ ಹೊಳ್ಳು ನೀವು ಸೂಡೋ ಅಡ್ವೆಂಚರ್ ರೈಡರ್ ಅಲ್ಲ, ಟ್ರೂ ಅಡ್ವೆಂಚರ್ ರೈಡರ್. ಆ್ಯಂಡ್ ನಿಮಗೆ ಬೆಸ್ಟ್ ಎಫಿಷಿಯನ್ಸಿ, ಬೆಸ್ಟ್ ಪೊಟೆನ್ಷಿಯಲ್ ಬೇಕು ಅಂದರೆ ದಿಸ್ ಇಸ್ ದ ಬೈಕ್. KTM 390 ಅಡ್ವೆಂಚರ್ ಎಸ್ ಇಸ್ ದ ಬೈಕ್. ಬಟ್ ಎನಿವೇ ನಂದು ಒಪಿನಿಯನ್ ಏನು ಅಂತ ಕೇಳೋದಾದರೆ, ವಾಟ್ ವುಡ್ ಐ ಬೈ ಅಂತ ಕೇಳಿದ್ರೆ, ನಾನು ಆಲ್ರೆಡಿ ಇದನ್ನ ಮೆನ್ಷನ್ ಮಾಡಿದ್ದೀನಿ. 2 ಬೈಕ್ಸ್ ಏನಾದರೂ ನಾನು ತೊಗೊಂಡಿದ್ರೆ ಯಾವ ಬೈಕ್ಸ್ ತೊಗೊಳ್ತೀನಿ ಅಂತ ಹೇಳಿದ್ದೆ. ಸೊ ಒಂದು ಬೇರ್ 650 ತೊಗೋತಾ ಇದೆ, ಎಕ್ಸ್ಪಲ್ಸ್ 210. ಸೊ ಐ ವುಡ್ ಹ್ಯಾವ್ ಗಾಟ್ ದ ಎಕ್ಸ್ಪಲ್ಸ್ 210. ನನಗೆ ದ ಮೇನ್ ಆಸ್ಪೆಕ್ಟು ಆಫ್ ಅಡ್ವೆಂಚರ್ ಟೂರಿಂಗಲ್ಲಿ ನೀವು ಸ್ವಲ್ಪ ಸ್ಕಿಲ್ ಅಪ್ ಆಗಬೇಕು ನೀವು, ಆ್ಯಂಡ್ ಸ್ವಲ್ಪ ಧೈರ್ಯ ತೋರಿಸ್ಬೇಕು, ಸ್ವಲ್ಪ ಬ್ರೇವ್ ಆಗಿರಬೇಕು ನೀವು. ನನ್ನ ಒಪಿನಿಯನ್ ಅಡ್ವೆಂಚರ್ ಟೂರಿಂಗಲ್ಲಿ ಇಟ್ ಈಸ್ ನಾಟ್ ಅ ಈಸಿ ಐ ವುಡ್ ಸೇ ಜಾನ್ರಾ. ಜನರಲಿ ನೀವು ಸೂಡೋ ಅಡ್ವೆಂಚರ್ ಟೂರಿಂಗ್ ಮಾಡಬೇಕು ಅಂದರೆ ಮೇ ಬಿ ಯು ಕ್ಯಾನ್ ಬೈ ಎ ಹಿಮಾಲಯನ್ ಆ್ಯಂಡ್ ಜಸ್ಟ್ ಶೋ ಆಫ್. ಬಟ್ ಜನರಲಿ ನನ್ನ ಪ್ರಕಾರ ಅಡ್ವೆಂಚರ್ ಟೂರಿಂಗಲ್ಲಿ ನೀವು ಬ್ರೇವ್ ಇರಬೇಕು. ಸೊ ಆ ಆಸ್ಪೆಕ್ಟ್ ನೋಡೋದಾದರೆ ನನಗೆ ದ ಮೇನ್ ಥಿಂಗ್ ವಾಟ್ ಐ ವಾಂಟ್ ಫ್ರಮ್ ಬೈಕ್ ಇಸ್ ದ ಕಾನ್ಫಿಡೆನ್ಸು. ವೇರ್ ಎವರ್ ಐ ವಾಂಟ್ ಐ ಶುಡ್ ಬಿ ಏಬಲ್ ಟು ಗೋ. ಆ ಕಾನ್ಫಿಡೆನ್ಸು ನನಗೆ
ಪರ್ಸ್ನಲಿ ಫಾರ್ ದ ಮನಿ ಐ ಆಮ್ ಪೇಯಿಂಗು ಐ ಥಿಂಕ್ ಎಕ್ಸ್ಪಲ್ಸ್ ಗಿವ್ಸ್ ಅ ವೆರಿ ಗುಡ್ ಕಾನ್ಫಿಡೆನ್ಸ್ ಅಂತ ಅನಿಸುತ್ತೆ. ಸೊ ನಾನಾಗಿದ್ದರೆ ಐ ವುಡ್ ಗೋ ಫಾರ್ ದ ಎಕ್ಸ್ಪಲ್ಸ್ 210. ಗೆಸ್ ಇದರಲ್ಲಿ ಎಷ್ಟೊಂದು ಆಸ್ಪೆಕ್ಟ್ಸು ಚೆನ್ನಾಗಿಲ್ಲ, ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ ಕಂಪ್ಯಾರಿಸನಲ್ಲಿ. ಬಟ್ ಓವರ್ ಆಲ್ ದ ಬೆಸ್ಟ್ ಥಿಂಗ್ ಅಬೌಟ್ ದಟ್ ಬೈಕ್ ಈಸ್ ದ್ಯಾಟ್ ಇಟ್ ಗಿವ್ಸ್ ಮೀ ಕಾನ್ಫಿಡೆನ್ಸು. ಸೊ ಅದಕ್ಕೋಸ್ಕರ ಐ ವುಡ್ ಗೋ ವಿತ್ ಎ ಎಕ್ಸ್ಪಲ್ಸ್ 210. ಆ್ಯಂಡ್ ಆಲ್ಸೋ ಇನ್ನೊಂದೇನೆಂದರೆ, ಇನ್ ಕೇಸ್ ನನಗೆ ಈ ಬೈಕ್ ಇಷ್ಟ ಆಗಿಲ್ಲ, ಅಡ್ವೆಂಚರ್ ಟೂರಿಂಗ್ ಕಾನ್ಸೆಪ್ಟೇ ಇಷ್ಟ ಆಗಿಲ್ಲ ಅಂದರೆ ಐ ಕ್ಯಾನ್ ಆಲ್ವೇಸ್ ಬ್ಯಾಕ್ ಅವೇ ಫ್ರಮ್ ದಟ್. ಅಷ್ಟೊಂದು ಅಮೌಂಟ್ ಪೇ ಮಾಡ್ದಂಗೆ ಅನ್ಸಲ್ಲ, ಆ್ಯಂಡ್ ಐ ವಿಲ್ ನಾಟ್ ಫೀಲ್ ಮಚ್ ಪೇಯ್ನ್ ಫಾರ್ ಬೈಯಿಂಗ್ ದಟ್ ಬೈಕು. ಸೊ ಅದು ಒಂದು ಆಸ್ಪೆಕ್ಟು. ಅದಕ್ಕೋಸ್ಕರ ಐ ವಿಲ್ ಗೋ ವಿತ್ ಎಕ್ಸ್ಪಲ್ಸ್ 210. ಸೊ ದಿಸ್ ಇಸ್ ದ ಕಂಪ್ಯಾರಿಸನ್ ಬಿಟ್ವೀನ್ ದ ಟ್ರಯೋ ಅಡ್ವೆಂಚರ್ ಬೈಕ್ಸು. ನಿಮಗೆ ಏನು ಅನಿಸ್ತು? ನಿಮ್ಮ ಒಪಿನಿಯನಲ್ಲಿ ಯಾವುದಾದ್ರೂ ಪಾಯಿಂಟು ನಾನು ರಾಂಗ್ ಹೇಳಿದ್ದೀನ ಕಾಮೆಂಟ್ ಸೆಕ್ಷನಲ್ಲಿ ಡೆಫಿನೆಟ್ಲಿ ಮೆನ್ಷನ್ ಮಾಡಿ. ಹಾಗೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯೇಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟು. ಥ್ಯಾಂಕ್ ಯು ವೆರಿ ಮಚ್.